ಎಲ್ಲ ಜ್ಞಾನ ಮಿತ್ರರಿಗೆ ಹೃದಯಪೂರ್ವಕ ವಂದನೆಗಳು. ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ನನ್ನ ಪಾದಾಭಿವಂದನೆಗಳು. ಎಲ್ಲ ಸೂಕ್ಷ್ಮ ಸ್ಥೂಲ ರೂಪಗಳಲ್ಲಿ ಇರುವ ವಿಶ್ವದ ಎಲ್ಲ ಗುರುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸುತ್ತಾ, ಈ ದಿನ ಈ ಒಂದು ಆತ್ಮಾಯಣದ ಶಿಬಿರವನ್ನು ನಡೆಸಕ್ಕೆ ಸಿದ್ಧವಾಗಿರುವ ಗುರುಗಳನ್ನು ಆಹ್ವಾನಿಸ್ತಾ ಇದ್ದೀನಿ. ನಾವು ಈ ಆತ್ಮಾಯಣ ಅನ್ನುವ ಒಂದು ಜ್ಞಾನವನ್ನು ತಿಳಿಯುತ್ತಾ ಇದನ್ನ 11ನೇ ದಿನದಲ್ಲಿ ನಾವು ಬಂದಿದ್ದೀವಿ. ಈ 10 ದಿವಸದಲ್ಲಿ ಎಷ್ಟೋ ಜ್ಞಾನವನ್ನು ನಮ್ಗೆ ಗುರುಗಳು ಮತ್ತು ಪೀಟರ್ ಅವರು ಕೊಟ್ಟಿದ್ದಾರೆ. ಈ ದಿನ ಎಷ್ಟೋ ಕ್ವಶನ್ಸ್ ಪೀಟರ್ ಅವರು ಹಿಂದೂ ಗುರುಗಳಿಗೆ, ಆಚಾರ್ಯ ಅವರಿಗೆ ಕೇಳ್ತಾ ಇರ್ತಾರೆ. ಅದರಿಂದ ಇನ್ನೂ ಸಾಕಷ್ಟು ಜ್ಞಾನವನ್ನು ನಾವು ತಿಳಿತೀವಿ. ನಮ್ಗೆ ಎಷ್ಟೋ ಡೌಟ್ಸ್ ಇರ್ತವೆ. ಅವ್ರ ಮೂಲಕ ಈ ಡೌಟ್ಸ್ ಅನ್ನು ನಾವು ಕ್ಲಾರಿಫೈ ಮಾಡ್ಕೋಬಹುದು ಈ ದಿನ ಜ್ಞಾನದಿಂದ. ಅದೇ ತರ ನಿನ್ನೆವರೆಗೂ ನಾವು ಆರು ತಲ ಹೆಂಗಿರುತ್ತೆ ಸೂಕ್ಷ್ಮ ಪ್ರಪಂಚದಲ್ಲಿ, ಈ ಸ್ಥೂಲ ಪ್ರಪಂಚ ಬಿಟ್ಟಿದ ನಂತರ, ಅಂದ್ರೆ ಈ ಒಂದು ಪ್ರಾಪಂಚಿಕ ಜೀವನವನ್ನು ದಾಟಿ ಸೂಕ್ಷ್ಮ ಲೋಕಕ್ಕೆ, ಸೂಕ್ಷ್ಮ ಪ್ರಪಂಚಕ್ಕೆ ಹೋದ ನಂತರ ಅಲ್ಲಿ ಏನಿರುತ್ತೆ, ಎಷ್ಟು ಲೆವೆಲ್ಸ್ ಇರುತ್ತೆ, ಎಷ್ಟು ಸ್ಥಾಯಿಗಳಿರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. 7 ಸಪ್ತ ಭೂಮಿಕೆಗಳು ಇರುತ್ತೆ. ಆ ಸಪ್ತ ಭೂಮಿಕದಲ್ಲಿ 6 ಭೂಮಿಕೆಯಲ್ಲಿ ಅಂದ್ರೆ 6 ಸ್ಥಾಯಿಗಳಲ್ಲಿ ಏನಿದೆ ಅಂತ ನಾವು ತಿಳಿದಿದ್ದೀವಿ. ಈ 7ನೇ ಸ್ಥಾಯಿನಲ್ಲಿ ಏನಿದೆ ತಿಳಿದಿದ್ಮೇಲೆ ನಾವು ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. 7ನೇ ಸ್ಥಾಯಿದಲ್ಲಿ ಮತ್ತೇನಿರುತ್ತೆ? ಈಗ 6ನೇ ಸ್ಥಾಯಿನಲ್ಲಿ ದೇವಾಸ್ ಕೂಡ ಇರ್ತಾರೆ. ಅವರು ಸಾಕಷ್ಟು ಹೆಲ್ಪ್ ಅನ್ನು ಮಾಡ್ತಾ ಇರ್ತಾರೆ ಈ ಮಾನವ ಪ್ರಪಂಚಕ್ಕೆ. ಅದು ಹೇಗೆ ಅಂತಂದ್ರೆ, ಈ ಪೂರ್ತಿ ಪ್ರಪಂಚದ ಏನು ಸಮಸ್ಯೆಗಳಿದೇನೋ ಅದ್ರ ಬಗ್ಗೆ ಚರ್ಚೆ ಅನ್ನೋದು ಅಲ್ಲಿ ನಡೀತಾ ಇರುತ್ತೆ. ಹೊಸ ಸಿದ್ಧಾಂತಗಳನ್ನು ರೂಪೊಂದಿಸ್ತಾ ಇರ್ತಾರೆ. ಅದ್ರ ಸಲುವಾಗಿ ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳು ನಡೀತಾ ಇರುತ್ತೆ. ಅದರಲ್ಲಿ ದೇವ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರ ಒಂದು ಹೆಲ್ಪ್ ಅನ್ನು ಕೂಡ ದೇವಾಸ ಅಲ್ಲಿ ಕೊಡ್ತಾ ಇರ್ತಾರೆ. ಅದೇ ತರ ಯುದ್ಧ ಭೂಮಿನಲ್ಲಿ ಸಾಕಷ್ಟು ಜನ, 100 ಜನ ಒಂದೇ ಸಾರಿ ಮರಣವನ್ನು ಹೊಂದುತ್ತಾ ಇರ್ತಾರಲ್ವಾ. ಅದರ ಸಲುವಾಗಿ ದೇವಾಸು ಸಡನ್ ಆಗಿ ದೇಹವನ್ನು ಬಿಟ್ಟಿದವರಿಗೆ, ಈ ಸೂಕ್ಷ್ಮ ದೇಹಕ್ಕೆ ಬಂದಿದವರಿಗೆ ಅವ್ರಿಗೆ ಹೆಲ್ಪ್ ಮಾಡಿ ಸೂಕ್ಷ್ಮ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಕ್ಕೆ ಬೇಕಾಗಿರುವ ಜ್ಞಾನವನ್ನು ಕೊಡೋದು, ಅವ್ರ ಎಥರಿಕ್ ಬಾಡಿಯನ್ನು, ಶರೀರವನ್ನು ಬಿಡಿಸ್ಕೊಳ್ಳಕ್ಕೆ ಸಂಕಲ್ಪವನ್ನು ಮಾಡಿಸೋದು, ಇದೆಲ್ಲ ಮಾಡಕ್ಕೆ ದೇವ ಅವರು ಸಹಾಯವನ್ನು ಮಾಡ್ತಾ ಇರ್ತಾರೆ. ಸೊ 7ನೇ ತಲದಲ್ಲಿ ನಾವು ನೋಡಿದ್ರೆ ಇದು ಲಾಸ್ಟ್ ತಲ. ಸೂಕ್ಷ್ಮ ಪ್ರಪಂಚದಲ್ಲಿ ಇದು ಲಾಸ್ಟ್ ಭೂಮಿಕೆ. ಇದು ದಾಟಿದ ನಂತರ ಮನೋಮಯ ಪ್ರಪಂಚ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನು ಮೇನ್ ಡಿಫ್ರೆನ್ಸ್ ಕಾಣುತ್ತೆ ಅಂತಂದ್ರೆ, ಇಲ್ಲಿ ನೋಡಿದ್ರೆ ಅಸಲ್ ಮನೆಗಳೇ ಇರೋದಿಲ್ಲ. ನೋ ಬಿಲ್ಡಿಂಗ್, ಯಾವ ಮನೆನೂ ಕಾಣೋದಿಲ್ಲ. ಏಕೆ ಅಂತಂದ್ರೆ ಅಲ್ಲಿ ಶಾಶ್ವತ ನಿವಾಸಿಗರು ಇರ್ತಾರೆ. ಅಂದ್ರೆ ಈ ಒಂದು ಸೂಕ್ಷ್ಮ ಪ್ರಪಂಚದಲ್ಲಿ ಜಾಸ್ತಿ ದಿನ, ಜಾಸ್ತಿ ಕಾಲ ಅಲ್ಲಿ ಕಳೆಯಕ್ಕೆ ಶಾಶ್ವತ ನಿವಾಸರು. ಅಂದ್ರೆ ಯಾರು ಮರಣ ಹೊಂತಾರೋ ಕಂಪ್ಲೀಟ್ ಆಗಿ, ಅಂದ್ರೆ ಆಸ್ಟ್ರಲ್ ಆಗಿ ನಿದ್ದೆನಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡೋರು ಅಲ್ಲಿಗೆ ಏನ್ ಬರೋದಿಲ್ಲ. ಶಾಶ್ವತವಾಗಿ ಟಿಕೆಟ್ ತಗೊಂಡವ್ರು ಮಾತ್ರ ಅಲ್ಲಿ ಇರ್ತಾರೆ. ಸೊ ಇವರಿಗೆ ಈ ಮಾನವರನ್ನ ಕಾಂಟ್ಯಾಕ್ಟ್ ಮಾಡೋದು ಇಷ್ಟ ಇರೋದಿಲ್ಲ. ಯಾಕಂದ್ರೆ ಅವರು ಸಾಧನೆಯಲ್ಲಿ ತೊಡಗಿರ್ತಾರೆ. ಅವ್ರದ್ದು ಏನ್ ಪಾಲಿಸಿ ಅಂತಂದ್ರೆ, ಅವ್ರ ಅಭಿಪ್ರಾಯ ಏನು ಅಂತಂದ್ರೆ, ಒಂದು ಮನುಷ್ಯ ಪೂರ್ತಿಯಾಗಿ ತಮ್ಮ ಪರಿಣಿತಿಯಲ್ಲಿ ಉನ್ನತಿಯನ್ನು, ಪ್ರಗತಿಯನ್ನು ಬೇಗ ಸಾಧಿಸ್ಬೇಕು ಅಂತಂದ್ರೆ ಅವರು ಈ ಒಂಟಿಯಾಗಿ ಜೀವನ ಮಾಡ್ತಾ ಅವರು ಮೌನವಾಗಿ ಇರ್ಬೇಕು. ಅವಾಗ ಮಾತ್ರ ನಾವು ಈ ಒಂದು ಪ್ರಗತಿಯನ್ನು ಬೇಗ ಸಾಧಿಸ್ತೀವಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವರು ಕೂಡ ಅದೇ ತರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೋ ನಾವು ಮಹನೀಯರನ್ನ ನೋಡ್ತಾ ಇರ್ತೀವಿ.
ಇವರು ಯಾವುದೇ ಡಿಸ್ಟರ್ಬೆನ್ಸ್ ಇರ್ಲಾರ್ದೆ, ಇಲ್ಲಿ ಕೂಡ ಭೌತಿಕ ಪ್ರಪಂಚದಲ್ಲಿ ಅವರು ಸಾಧನೆ ಮಾಡೋರೆಲ್ಲ ಒಂದು ಪರ್ವತದ ಮೇಲೆ ಹೋಗಿ ಕೂಡೋದು, ಇಲ್ಲಾಂದ್ರೆ ಗುಹೆಗಳಲ್ಲಿ ಹೋಗಿ ಕೂಡೋದು, ಜನ ಸಾಮರ್ಥ್ಯ ಎಲ್ಲಿ ಇಲ್ಲೋ ಈ ಜನಜೀವನಕ್ಕೆ ದೂರವಾಗಿ ಹೋಗಿ ಅವರು ಅಲ್ಲಿ ಅವ್ರ ಸಾಧನೆಯನ್ನು ನಡೆಸ್ತಾ ಇರ್ತಾರೆ. ಇವ್ರದ್ದು ಕೂಡ ಅದೇ ಪಾಲಿಸಿ ಇರುತ್ತೆ. ಅಂದ್ರೆ ಒಂಟಿಯಾಗಿ ಜೀವನ ಮಾಡ್ತಾ, ಕೆಲವರಾದ್ರೆ ಆಹಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ, ಕೇವಲ ಪ್ರಾಣಶಕ್ತಿ ಮೇಲೆನೆ, ಆ ನೀರು ಪ್ರಾಣಶಕ್ತಿ ಮೇಲೆನೆ ಅವರು ಅವ್ರ ತಪಸ್ಸನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇನ್ನು ಎಷ್ಟೋ ಜನ ಮೌನ ಸ್ವಾಮಿಗಳನ್ನ ನೋಡ್ತೀವಿ ನಾವು ಇಲ್ಲಿ. ಇಲ್ಲಿ ತಪಸ್ವಿಗಳನ್ನ ನೋಡ್ತೀವಿ, ಸನ್ಯಾಸರನ್ನ ನೋಡ್ತೀವಿ. ಇವರೆಲ್ಲ ಏನು ಅಂತಂದ್ರೆ ಅಂತರ್ಮುಖರಾಗ್ಬಿಟ್ಟು ಅವರು ಈ ಮಾನವರೇನಿರ್ತಾರ ಪ್ರಪಂಚದಲ್ಲಿ ಇರುವ ಮಾನವ ಜಾತಿ ಅವರ ಅಭ್ಯುನ್ನತಿಗೋಸ್ಕರ, ಅವರ ಜೀವನ ಕ್ಷೇಮಗೋಸ್ಕರ ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಂತರ್ಮುಖರಾಗಿ ಯಾವಾಗೂ ಅದೇ ಪ್ರೇ ಮಾಡ್ತಾ ಇರ್ತಾರೆ ಅವರು. ಅಂದ್ರೆ ಇವರೆಲ್ಲ ಕ್ಷೇಮಕರವಾಗಿ ಇರ್ಲಿ, ಯಾವುದೇ ತರ ಆಟಂಕಗಳಿರ್ಲಾರ್ದೆ ಇವ್ರ ಜೀವನ ಕರೆಕ್ಟ್ ಸರಿಯಾಗಿ ಸಾಗ್ಬೇಕು ಅಂತ ಆ ಒಂದು ಎನರ್ಜಿಯನ್ನು ಇಲ್ಲಿ ಅವರಿಗೆ ಪಾಸ್ ಮಾಡಕ್ಕೆ ಅವರು ತಪಸ್ಸನ್ನು ಸಾಗಿಸ್ತಾ ಇರ್ತಾರೆ. ಇಂಥವ್ರು ನಾವಿಲ್ಲಿ ನೋಡಿರ್ತೀವಿ. ಎಷ್ಟೋ ಜನ ಮಹಾತ್ಮರನ್ನ ನಾವು ಮೀಟ್ ಕೂಡ ಆಗಿರ್ತೀವಿ, ಎಷ್ಟೋ ಗುರುಗಳನ್ನ ಅವ್ರ ದರ್ಶನ ಪಡಿಬೇಕು ಅಂತ ನೋಡಿ ಹೋಗ್ತೀವಿ. ನೀವು ಅರುಣಾಚಲಂಗೆ ಹೋದ್ರೆ ಸಾಕಷ್ಟು ಜನ ಈ ತರ ಇದ್ದವ್ರೆ, ಸಾಧನೆ ಮಾಡ್ಕೊಂಬವ್ರೆ ಜಾಸ್ತಿ ಜನ ಇರ್ತಾರಲ್ಲಿ. ನೀವು ಹೃಷಿಕೇಶ್ ಹೋಗ್ರಿ, ಅರುಣಾಚಲಂ ಹೋಗ್ರಿ, ಎಲ್ಲ ಇಂಥವ್ರೆ. ಅಂದ್ರೆ ಮಾನವಾಳಿ ಸಲುವಾಗಿ ಅವ್ರ ಜೀವನವನ್ನು ಮುಡುಪಾಗಿಟ್ಟು ಅವರು ಅಂತರ್ಮುಖರಾಗಿ ಅವರು ಧ್ಯಾನವನ್ನು ಮಾಡ್ಕೊಂತ ಇರ್ತಾರೆ. ಸೊ ಈ ಒಂದು ಜೀವನವನ್ನು ಕಂಪ್ಲೀಟ್ ಮಾಡಿದ್ಮೇಲೆ, ಭೌತಿಕ ಶರೀರವನ್ನು ಬಿಟ್ಟದ ನಂತರ ಕೂಡ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಮೇಲೆ ಹೋಗಿ ಆ ಸೂಕ್ಷ್ಮ ಪ್ರಪಂಚಕ್ಕೆ ಹೋಗಿ ಕ್ರಮಕ್ರಮವಾಗಿ 7ನೇ ತಲಕ್ಕೆ ಸೇರ್ಕೊಂಡು ಅಲ್ಲಿ ಕೂಡ ಸೇಮ್ ಅದೇ ತರ ಜೀವನವನ್ನು ಕೊನಸಾಗಿಸ್ತಾರೆ. ಅದಕ್ಕಾಗಿ ಅವರಿಗೆ ಯಾವುದೇ ತರ ಅಲ್ಲಿ ಹಸಿವನ್ನೋದು ಆಗೋದಿಲ್ವಲ್ಲ, ಅಲ್ಲಿ ಆಹಾರ ಏನ್ ಬೇಕಿಲ್ಲ. ಆಕ್ಚುಲಿ ಆಹಾರ ಬೇಕಿಲ್ಲ, ಬಟ್ 1ನೇ 2ನೇ ತಲದಲ್ಲಿ ಆಹಾರ ತಗೊಂತಾ ಇರ್ತಾರೆ ಈ ಒಂದು ಜನರು. ಆದ್ರೆ ಅವರಿಗೆ ಯಾವುದೇ ತರ ಆಹಾರ ಬೇಕಿಲ್ಲ. ಓಪನ್ ಆಕಾಶದ ಕೆಳಗಡೆ ಮತ್ತೆ ಕಾಡಿನಲ್ಲಿ, ಅರಣ್ಯದಲ್ಲಿ ಹೋಗಿ ಅವರು ಸಾಧನೆ ಮಾಡ್ತಾ ಇರ್ತಾರೆ. ಯಾವುದೇ ಡಿಸ್ಟರ್ಬೆನ್ಸ್ ಅವರಿಗೆ ಅಲ್ಲಿ ಈ ಸಾಮಾನ್ಯ ಜನರು ಜಾಸ್ತಿ ಇರೋದಿಲ್ಲ, ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಅದೇ ತರ ಅಲ್ಲಿ ದೇವಾಸ್ ಕೂಡ ಜಾಸ್ತಿ ಇರ್ತಾರೆ. 7ನೇ ತಲದಲ್ಲಿ ದೇವಾಸ್ ಕೂಡ ಜಾಸ್ತಿ ಇರ್ತಾರೆ. ಅವರು ಕೂಡ ಅವ್ರ ವರ್ಕ್ ಅನ್ನು ಮಾಡ್ಕೊಂತ ಇರ್ತಾರೆ, ಬಟ್ ಯಾವುದೇ ತರ ಅವ್ರಿಗೆ ಡಿಸ್ಟರ್ಬೆನ್ಸ್ ಅನ್ನು ಮಾಡೋದಿಲ್ಲ. ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ, ಇವ್ರ ಲೋಕದಲ್ಲಿ ಇವ್ರು ಇರ್ತಾರೆ. ಯಾರು ಯಾರಿಗೆ ತೊಂದರೆ ಅನ್ನೋದು ಕೊಡೋದಿಲ್ಲ. ಆದ್ರೆ ಇವೆಲ್ಲ ಮಾನಸಿಕ ಪ್ರಪಂಚ ಎಲ್ಲ ದಾಟಿದ ಮೇಲೆ ಮನೋಮಯ ಪ್ರಪಂಚ ಬರುತ್ತೆ. ಇನ್ನು ಆ ಮನೋಮಯ ಪ್ರಪಂಚವು ಕೂಡ ದಾಟಿದ ನಂತರ ಅವಾಗ ಕಾರಣ ಲೋಕಗಳು ಬರುತ್ತೆ. ಒಬ್ಬ ವ್ಯಕ್ತಿ ಕಂಪಲ್ಸರಿ ಈ ಒಂದು ಭೌತಿಕ ಪ್ರಪಂಚ ದಾಟಿದ ಮೇಲೆ ಈ ಒಂದು ಸೂಕ್ಷ್ಮ ಪ್ರಪಂಚ ಎಲ್ಲ 7 ತಲಗಳು ದಾಟಿದ ಮೇಲೆನೆ ಮನೋಮಯ ಪ್ರಪಂಚ ಕೂಡ ದಾಟಬೇಕಾಗುತ್ತೆ. ಅವಾಗ ಅವ್ರು ಮೂಲಾತ್ಮನನ್ನು ಸೇರ್ಕೊಂತಾರೆ. ಆದ್ರೆ ಈ 7ನೇ ತಲದಲ್ಲಿ ಇನ್ನ ಯಾರು ಕಾಣಿಸ್ತಾರೆ ಅಂತಂದ್ರೆ, 7ನೇ ತಲ ದಾಟಿ ಮನೋಮಯ ಪ್ರಪಂಚಕ್ಕೆ ಹೋಗೋರು ಕೂಡ ಬೈಪಾಸ್ ಅಲ್ಲಿಂದ ಪಾಸ್ ಆಗಿ ಹೋಗ್ತಾ ಇರ್ತಾರೆ. ಆದ್ರೆ ಈ ಒಂದು ಲೋಕದಲ್ಲಿ ಲಾಸ್ಟಿನ ಎಲ್ಲ ಇಲ್ಲಿ ಕಲಿಕೆ ಆಗ್ಬಿಟ್ಟಿದೆ. ಸೂಕ್ಷ್ಮ ಪ್ರಪಂಚದಲ್ಲಿ ಏನೇನ್ ಕಲಿಬೇಕು, ಏನ್ ಪಾಠಗಳು ಕಲಿಬೇಕು ಎಲ್ಲವನ್ನು ನಾನ್ ಕಲ್ತಿ ಬಿಟ್ಟಿನಿ ಅಂತ ಆ ಒಂದು ಸೋಲ್ಗೆ ಯಾವಾಗ ಗೊತ್ತಾಗುತ್ತೋ, ಯಾವಾಗ ಎಲ್ಲ ಕಲಿಕೆ ಆಗ್ಬಿಟ್ಟಿದೆ, ಎಲ್ಲ ಲೆಸನ್ಸ್ ಕಲಿಯೋದು ಆಗ್ಬಿಟ್ಟಿದೆ ಅಂತಂದ್ರೆ ಅಂದ ತಕ್ಷಣ ಆ ಒಂದು ಸೂಕ್ಷ್ಮ ಶರೀರವನ್ನು ಕೂಡ ಅದು ಬಿಡುಗಡೆ ಮಾಡಿ ಮತ್ತೆ ಮನೋಮಯ ಪ್ರಪಂಚಕ್ಕೆ ಹೋಗುತ್ತೆ. ಆ ಸೂಕ್ಷ್ಮ ಶರೀರವನ್ನು ಬಿಡ್ಲೇಬೇಕು, ಅದು ಒಂದು ತೊಡಗಿದ್ದಂಗೆ. ಅದನ್ನ ಬಿಡ್ಬೇಕಂದ್ರೆ ಸ್ವಲ್ಪ ಅಡ್ಡಿಗಳಿರ್ತವೆ, ಸ್ವಲ್ಪ ಭಯಗಳು ಕೂಡ ಇರ್ಬಹುದು. ಇನ್ನು ಆ ಭಯಗಳನ್ನು ತೆಗೆಯೋಗೋಸ್ಕರ ಅಲ್ಲಿ ಮತ್ತೆ ಹಾಸ್ಟೆಲ್ ಆಗಿ ಗೈಡ್ಸ್ ಇರ್ತಾರೆ. ಗೈಡ್ಸ್ ಅಂದ್ರೆ ಅವರು ವೃದ್ಧಾತ್ಮರು, ಅಂದ್ರೆ ಬಹಳ ಎಕ್ಸ್ಪೀರಿಯನ್ಸ್ ಇದ್ದವರು ವೃದ್ಧಾತ್ಮ ಅವರು ಅಲ್ಲಿ ಇರ್ತಾರೆ. ಇವರಿಗೆ ಹೆಲ್ಪ್ ಮಾಡ್ತಾರೆ ಯಾವ ತರ ಇದನ್ನ ನೀವು ಬಿಡ್ಬೇಕು ಅಂತ.
ಯಾವ್ದಾರ ಈ ಒಂದು ಶರೀರವನ್ನು ಕೂಡ ಬಿಟ್ಟು ನೀನು ನೆಕ್ಸ್ಟ್ ಇದ್ರಲ್ಲಿ ಎಂಟರ್ ಆಗ್ಬೇಕು ಅಂತ ಅವರಿಗೆ ಗೈಡ್ ಮಾಡ್ತಾ ಇರ್ತಾರೆ ಅವರು. ಸೊ ಆಕ್ಚುಲಿ ಪ್ರತಿಯೊಂದು ಆತ್ಮ ಈ ಶರೀರವನ್ನು ಬಿಡೋದು ಮತ್ತೆ ಮನೋಮಯಕ್ಕೆ ಹೋಗಿ ಮನೋಮಯ ಶರೀರವನ್ನು ಕೂಡ ಬಿಡೋದು, ಇವೆಲ್ಲ ಮತ್ತೆ ಮತ್ತೆ ಪ್ರತಿಯೊಂದು ಜನ್ಮದಲ್ಲಿ ರಿಪೀಟ್ ಮಾಡ್ಲೇಬೇಕು. ಪ್ರತಿಯೊಂದು ಜನ್ಮದಲ್ಲೇ ಅದು ರಿಪೀಟ್ ಆಗುತ್ತೆ. ಹೆಂಗೆ ಅಂತಂದ್ರೆ ಪ್ರತಿಯೊಂದು ಆತ್ಮ ಕಾರಣ ಲೋಕದಿಂದ ಬಂದು ಏನ್ ಮಾಡುತ್ತೆ, ಫಸ್ಟ್ ಈ ಮನೋಮಯ ಶರೀರವನ್ನು ಹಿಂಗ ಸುತ್ತಕೊಂಡು, ನೆಕ್ಸ್ಟ್ ಸೂಕ್ಷ್ಮ ಶರೀರವನ್ನು ಸುತ್ತಕೊಂಡು ಭೌತಿಕ ಈ ಶರೀರವನ್ನು ತಗೊಳ್ಳುತ್ತೆ. ಈ ಪ್ರಾಸೆಸ್ ಅನ್ನೋದು ಪ್ರತಿ ಜನ್ಮ ಕಂಟಿನ್ಯೂ ಆಗುತ್ತೆ. ಎಲ್ಲಿವರೆಗೂ? ಕಾರಣ ಲೋಕವರೆಗೂ ಕಂಟಿನ್ಯೂ ಆಗುತ್ತೆ. ಮತ್ತೆ ಕಾರಣ ಲೋಕ ಈ ಭೌತಿಕ ದೇಹ ಬಿಡುತ್ತೆ, ಸೂಕ್ಷ್ಮ ದೇಹ ಬಿಡುತ್ತೆ, ಮತ್ತೆ ಮನೋಮಯ ದೇಹ ಬಿಟ್ಟು ಕಾರಣ, ಮತ್ತೆ ಅಲ್ಲಿಂದ ಮತ್ತೆ ಜನ್ಮ ಅಲ್ಲಿಂದ ಸ್ಟಾರ್ಟ್. ಆಕ್ಚುಲಿ ಕಾರಣ ಮಹಾಕಾರಣ ಇದೆ, ಬಟ್ ಇಲ್ಲಿಂದ ಮತ್ತೆ 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 ಹೋಗೋದು ಬರೋದು ಈ ಮೂರರಲ್ಲೇ ತಿರುಗಾಡ್ತಾ ಇರುತ್ತೆ. ಇವೆಲ್ಲ ಏನ್ ಕಲಿಬೇಕು ಅವೆಲ್ಲ ಪಾಠಗಳು ಕಲಿಯೋವರೆಗೂ ಅದು ತಿರುಗಾಡ್ತಾ ಇರುತ್ತೆ. ಸೊ ಈ ಪ್ರಾಸೆಸ್ ಏನಿದೆ ಅಲ್ಲ, ಇದನ್ನೇ ದ್ವಿತೀಯ ಮರಣ ಅಂತ ಹೇಳ್ತೀವಿ. ದ್ವಿತೀಯ ಮರಣ ಅಂತ ಹೇಳ್ತಾರಂತೆ. ಅಂದ್ರೆ ಮೊದಲನೇ ಮರಣ ಅಂದ್ರೆ ಭೌತಿಕ ದೇಹವನ್ನು ಬಿಡೋದು, ಎರಡನೇ ಮರಣ ಅಂತಂದ್ರೆ ಈ ಸೂಕ್ಷ್ಮ ದೇಹವನ್ನು ಬಿಡುಗಡೆ ಮಾಡೋದು. ಇದು ಎರಡನೇ ಮರಣ ಅಂತಂದ್ರೆ. ಸೊ ಇದನ್ನ ಆದ್ರೆ ಈ ಸೂಕ್ಷ್ಮ ತಲಗಳಲ್ಲಿ ಅವ್ರು ಸಂಪಾದನೆ ಮಾಡಿರುವ ಜ್ಞಾನವೆಲ್ಲ ಅವ್ರು ಎಲ್ಲಿಡ್ತಾರೆ ಅಂತಂದ್ರೆ ಒಂದು ನಿತ್ಯಾಣುವು ಅಂತಿರುತ್ತೆ. ನಿತ್ಯಾಣುವು ಅಂತಂದ್ರೆ ಕೋರ್. ಇವಾಗ ಒಂದು ಯಾವ್ದಾದ್ರು ಫ್ರೂಟ್ ತಗೊಂಡಿದ್ರೆ, ಫ್ರೂಟ್ ಇದೆ ಅಂತ ಅನ್ಕೊಳ್ರಿ, ಅದು ಸೆಂಟರ್ ಪಾಯಿಂಟ್ ಏನಿರುತ್ತೆ ಅದೇ ನಿತ್ಯಾಣು ಅಂತ ಹೇಳ್ತಾರೆ. ಆ ಸೆಂಟರ್ ಪಾಯಿಂಟ್ ಮೇಲೆ ಮತ್ತೆ ಈ ತರ ಲೇಯರ್ಸ್ ಇದೆ ಅಂತ ಅನ್ಕೊಳ್ರಿ. ಆ ಒಳಗಿನ ನಿತ್ಯಾಣುನಲ್ಲಿ ಈ ಜ್ಞಾನವೆಲ್ಲ ನಿಕ್ಷಿಪ್ತ ಮಾಡಿ ಅವರು ಎರಡನೇ ಶರೀರವನ್ನು ದ್ವಿತೀಯ ಮರಣವನ್ನು ಹೊಂದಿ ಮುಂದಕ್ಕೆ ಹೋಗ್ತಾರನ್ ಮಾತು. ಸೊ ಆ ತರ ಇದೆಲ್ಲ ಸಾಗುತ್ತೆ. ಯಾವಾಗ ಇದೆಲ್ಲ ಮುಗ್ದು ಬಿಟ್ಟಿದೆ, ಇನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ ತಕ್ಷಣ ಅವ್ರು ಕಣ್ಣು ಮುಚ್ಕೊಂತಾರಂತೆ. ಆ ಒಂದು ಕಣ್ಣು ಮುಚ್ಕೊಂಡು ಆ ಒಂದು ಕ್ಷಣದಲ್ಲೇ ಈ ಒಂದು ಶರೀರವನ್ನು ಬಿಟ್ಟು ನೆಕ್ಸ್ಟ್ ಮನೋಮಯ ಪ್ರಪಂಚಕ್ಕೆ ಅವರು ಹೋಗ್ಬಿಡ್ತಾರೆ. ಅದೆಲ್ಲ ಪ್ರಾಸೆಸ್ ಕೇವಲ ಒಂದು ಕ್ಷಣದಲ್ಲಿ ನಡೆದೋಗುತ್ತೆ. ಆದ್ರೆ ಈ ಒಂದು ಸೂಕ್ಷ್ಮ ಶರೀರವನ್ನು ಬಿಡುಗಡೆ ಮಾಡಿ ಅವರು ಮನೋಮಯ ಪ್ರಪಂಚಕ್ಕೆ ಆದ್ರೆ ಹೋಗ್ಬಿಡ್ತಾರೆ. ಬಟ್ ಅವ್ರೇನ್ ಬಿಟ್ಟಿದ್ದು ಒಂದು ಲೇಯರ್ ಇದೆಯಲ್ಲ, ಆ ಶರೀರ ಇದೆಯಲ್ಲ, ಆ ಶರೀರ ಅಷ್ಟು ಬೇಗ ಡಿಸ್ಟ್ರಾಯ್ ಆಗಲ್ಲ. ಅಂದ್ರೆ ಅದು ಪೂರ್ತಿಯಾಗಿ ನಾಶ ಆಗ್ಬೇಕಲ್ವಾ. ಇವಾಗ ಭೌತಿಕ ಶರೀರ, ಈ ಎತ್ರಿಕ್ ಶರೀರ ಎಲ್ಲ ಬೇಗ ನಾಶ ಆಗುತ್ತಲ್ವಾ. ಆದ್ರೆ ಇದು ಸ್ವಲ್ಪ ಕಾಲ ಅಲ್ಲೇ ಇರುತ್ತಂತೆ, ತಿರುಗಾಡ್ತಾ ಇರುತ್ತೆ. ಏಕೆ ತಿರುಗಾಡ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಸೂಕ್ಷ್ಮ ಶರೀರ ಅದ್ರ ತತ್ವ, ಆ ಒಂದು ಮೆಟೀರಿಯಲ್, ಆ ಪದಾರ್ಥದಲ್ಲಿ ದ್ರವ ತತ್ವ ಇದೆ. ಅದ್ರ ಸಲುವಾಗಿ ಮೂವ್ಮೆಂಟ್ ಅನ್ನೋದು ಇರುತ್ತೆ ಒಳಗಡೆ. ಅಂದ್ರೆ ಖಾಲಿ ಶೆಲ್ ಇದ್ದಂಗೆ. ಇವಾಗ ಒಂದು ಖಾಲಿ ಕೌಡೆ ಅಂತ ಹೇಳ್ತಾರಲ್ಲ, ಎಂಟಿ, ಒಳಗಡೆ ಏನಿರಂಗಿಲ್ಲ, ಕೌಡೆ ಮೇಲೆ ಇದ್ದಂಗೆ. ಅದು ಖಾಲಿ ಕೌಡೆ ತರ. ಒಂದು ಓವರ್ ಕೋಟ್ ಏನ್ ಹಾಕೊಂತೀವಲ್ಲ, ಓವರ್ ಕೋಟ್ ಗಾಳಿಯಲ್ಲಿ ತೇಲಾಡ್ತಾ ಇದ್ರೆ ಯಾವ ತರ ಇರುತ್ತೆ ಆ ತರ ಇರುತ್ತೆ ಅಷ್ಟೇ. ಅದು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರುತ್ತಂತೆ. ಅದು ಆಕ್ಚುಯಲ್ ಮನುಷ್ಯ ಅದ್ರಲ್ಲ. ಆಕ್ಚುಯಲ್ ಆ ಆತ್ಮ ಅದಕ್ಕೆ ಸಂಬಂಧಪಟ್ಟಿದವರು ಯಾರು ಇರೋದಿಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟ ಮೆಮೊರೀಸ್ ಇರುತ್ತೆ ಅದರಲ್ಲಿ. ಯಾಕೆ ಅಂತಂದ್ರೆ ಆ ಒಂದು ಸ್ವಲ್ಪ ಜ್ಞಾನ ಕೂಡ ಇರುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಸೂಕ್ಷ್ಮ ದೇಹದಲ್ಲಿ ಕೂಡ ಮನಸ್ಸಿದೆ, ಮೆದುಳು ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಅದಕ್ಕಾಗಿ ಅವ್ರಿಗೆ ಸಂಬಂಧಪಟ್ಟಿದ್ದ ಜ್ಞಾನ ಕೂಡ ಇರುತ್ತೆ. ಆ ಶರೀರ ಇದ್ದಷ್ಟು ಕಾಲ ಅದನ್ನ ಇರುತ್ತೆ. ಆದ್ರೆ ಈ ಸ್ವಲ್ಪ ಪ್ರಕೃತಾತ್ಮಗಳು ಏನ್ ಮಾಡುತ್ತೆ ಅಂತಂದ್ರೆ, ಸುಮ್ನೆ ಇವರು ಸ್ವಲ್ಪ ನಾಟಿ ಆಗಿರುವ ಈ ಪ್ರಕೃತಿ ಆತ್ಮರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ವಲ್ಪ ಆಟ ಆಡಗೋಸ್ಕರ ಅದನ್ನ ಮತ್ತೆ ಕೋಟ್ ತರ ಅದನ್ನ ಹಾಕೊಂಡು ಅವ್ರ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರು ಮೀಡಿಯಂಶಿಪ್ ಯಾಕೆ ತಗೊಂತಾರೋ, ಮೀಡಿಯಂಶಿಪ್ ಅಂತಂದ್ರೆ ಇವಾಗ ಭೂಮಿ ಮೇಲೆ ಇರೋರಿಗೆ ಯಾರೋ ಒಂದು ಕನೆಕ್ಟ್ ಆಗಿದ್ದಾರೆ, ಒಂದು ಸೋಲ್ ಕನೆಕ್ಟ್ ಆಗಿದೆ, ಇಲ್ಲ ಅಂತಂದ್ರೆ ಒಬ್ರು ದೇವರ್ ಕನೆಕ್ಟ್ ಆಗಿದ್ದಾರೆ, ದೇವರ್ ಬಂದಾರೆ ಅಂತ ಹೇಳ್ತಾರಲ್ಲ, ದೇವ್ರ ಮೈ ಮೇಲೆ ಬಂದಾರ ಅಂತ ಹೇಳ್ತಾರೆ. ಮತ್ತಿಲ್ಲಾಂದ್ರೆ
ಯಾರಾದ್ರೂ ಸೋಲ್ಗೆ ಮೀಡಿಯಂ ಶಿಪ್ ಆಗಿ ವರ್ಕ್ ಮಾಡ್ತಾರೋ ಅಂತಂದ್ರೆ ತಮ್ಮ ಮಾಧ್ಯಮವಾಗಿ ಯಾರು ವರ್ಕ್ ಮಾಡ್ತಾರೋ ಯಾರು ಈ ಸೋಲ್ಗೆ ಮಾಧ್ಯಮವಾಗಿ ವರ್ಕ್ ಮಾಡ್ತಾರ ಅಂದ್ರೆ ಸ್ವಲ್ಪ ಜನ ಸೋಲಿಂದ ಮೆಸೇಜಸ್ ತಗೊಂತಾ ಇರ್ತಾರೆ, ಅವ್ರಿಗೆ ಬೇಕಾಗಿದ್ದವ್ರ ಜೊತೆ ಮೆಸೇಜಸ್ ತಗುತ್ತೆ, ಅದೇ ಮೀಡಿಯಂ ಶಿಪ್ ಅಂತಾರೆ. ಅಂದ್ರೆ ಅವ್ರ ಥ್ರೂ ಇವ್ರ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಆಧ್ಯಾತ್ಮಿಕದಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ಗೆ ಉನ್ನತ ತಲದಲ್ಲಿ ಇರುವ ಮಾಸ್ಟರ್ಸ್ ಬಂದು ಮೆಸೇಜಸ್ ಕೊಟ್ಟು ಅವ್ರ ಥ್ರೂ ಜ್ಞಾನವನ್ನು ಭೂಲೋಕಕ್ಕೆ ಕೊಡ್ತಾ ಇರ್ತಾರೆ. ಸೊ ಆತರ ಇವರು ಮಿಸ್ಯೂಸ್ ಕೂಡ ಮಾಡ್ಕೊಂತಾರೆ. ಇವರು ಬೇರೆಯವ್ರು ಬಂದು ಅವ್ರ ತರ ಬಿಹೇವ್ ಮಾಡಿ ಕೂಡ ಹೇಳೋದು ಆತರ ಆಗುತ್ತೆ. ಮತ್ತೆ ಇದೆಲ್ಲ ಯಾರಿಗ್ ಗೊತ್ತಾಗುತ್ತೆ? ಇದ್ರ ಟ್ರ್ಯಾಪ್ ನಲ್ಲಿ ಬೀಳ್ಬಾರ್ದು ಅಂತಂದ್ರೆ ಹೆಂಗೆ ಅಂತಂದ್ರೆ, ಗೊತ್ತಾಗುತ್ತೆ ಯಾರಿಗೆ ದಿವ್ಯ ದೃಷ್ಟಿಲಿಂದ ನೋಡೋರಿಗೆ ಇದು ಖಾಲಿ ಆ ಸೆಲ್ಲ, ಸುಮ್ನೆ ವರ್ಜಿನಲ್ಲ ಇಲ್ಲಾಂದ್ರೆ ಡುಪ್ಲಿಕೇಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಬಹಳ ಅವೇರ್ನೆಸ್ ಲಿಂದ ಇರ್ಬೇಕು. ಈ 7ನೇ ತಲದಲ್ಲಿ ಇದೆಲ್ಲ ಸಾಧ್ಯ ಅನ್ ಮಾತು. ಸೊ ಅದಕ್ಕಾಗಿ 7ನೇ ತಲದಲ್ಲಿ ಎಲ್ಲ ಸಾಧನೆ ಮಾಡೋರು ಇರ್ತಾರೆ, ಅವ್ರಿಗೇನ್ ಮನೆ ಬೇಕಾಗಿಲ್ಲ. ಅವರು 7ನೇ ತಲದಲ್ಲಿ ಕೂಡ ಅವ್ರ ಕಲಿಕೆ ಅನ್ನೋದು ಕಂಪ್ಲೀಟ್ ಆಗಿದೆ ನಂತರ ಎಲ್ಲಿ ಹೋಗ್ತಾರೆ, ನೆಕ್ಸ್ಟ್ ಮನೋಮಯ ಪ್ರಪಂಚಕ್ಕೆ ಆ ಸೂಕ್ಷ್ಮ ಶರೀರವನ್ನು ಬಿಡುಗಡೆ ಮಾಡಿ ಹೋಗ್ತಾರೆ. ಅದನ್ನೇ ದ್ವಿತೀಯ ಮರಣ ಅಂತ ಹೇಳ್ತೀವಿ. ಇಷ್ಟೆಲ್ಲ ಹೇಳಿ ಆಚಾರ್ಯ ಅವರು ಇದೆಲ್ಲ ಹೇಳ್ತಾರೆ. ಇದೆಲ್ಲ ಈ ಡಿಸ್ಕಷನ್ ಆಗಿದ್ಮೇಲೆ ಹೇಳ್ತಾರೆ, ನೋಡು ನಾನು ಹೇಳಷ್ಟು ಹೇಳಿದೀನಿ, ನೆಕ್ಸ್ಟ್ ನಿನ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಮಾತ್ರ ನೀನು ಆ ಡೌಟ್ಸ್ ಎಲ್ಲ ಕ್ವಶನ್ಸ್ ಎಲ್ಲ ಬರ್ದಿಟ್ಕೋ. ನಾನು ಮತ್ತೆ ನೆಕ್ಸ್ಟ್ ಡೇ ಬರ್ತೀನಿ, ನಾಳೆ ಬರ್ತೀನಿ, ಅಷ್ಟ್ರೊಳಗೆ ನಿನ್ ಡೌಟ್ಸ್ ನೀನು ಬರ್ದಿಟ್ಕೋ ಅಂತ ಹೇಳಿದ್ರೆ ಓಕೆ ಅಂತ ಹೇಳಿ ಆಗೊತ್ತು ಬೇಗ ಮಲ್ಗ್ಬಿಟ್ಟು ಆರಾಮಾಗಿ ಫುಲ್ ನಿದ್ದೆ ಮಾಡ್ಬಿಡ್ತಾರೆ ಇವರು ಪೀಟರ್ ಅವರು. ಮಾಡ್ಬಿಟ್ಟು ನೆಕ್ಸ್ಟ್ ಡೇ ರಾತ್ರಿ ಎಲ್ಲ ಕ್ವಶನ್ಸ್ ಎಲ್ಲ ಬರ್ದು ರೆಡಿ ಇಟ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಡೇ ಅವ್ರು ಬರೋ ಟೈಮ್ಗೆ ಮತ್ತೆ ಆ ಕ್ವಶನ್ಸ್ ಎಲ್ಲ ಓದ್ಕೊಂತ ಕುತ್ಕೊಂಡು ಅವ್ರ ಏನ್ ಅನ್ಕೊಂತಾರೆ ಅಂತಂದ್ರೆ, ಹಬ್ಬಾ ಬಹಳ ಕ್ವಶನ್ ಲಿಸ್ಟ್ ಬಹಳ ದೊಡ್ಡದ್ ಮಾಡ್ಬಿಟ್ಟಿನ್ ನಾನು, ಅವ್ರ ಏನಾದ್ರು ಅನ್ಕೊಂತಾರೇನೋ ಇಷ್ಟು ದೊಡ್ಡ ಲಿಸ್ಟ್ ಅಂತೇಳಿ ಅಂತ ಮನ್ಸಿನಲ್ಲಿ ಅನ್ಕೊಂತ ಇದ್ದಂಗೆಲ್ಲ ಅವಾಗೆ ಜಸ್ಟ್ ಅವ್ರು ಎಂಟರ್ ಆಗ್ತಾರೆ. ಆಚಾರ್ಯ ಅವರು ರೂಮ್ ನಲ್ಲಿ ಬಂದ್ಬಿಡ್ತಾರೆ. ಬಂದ ತಕ್ಷಣ ಅವ್ರು ಮನ್ಸಿನಲ್ಲಿ ಏನ್ ಅನ್ಕೊಂತಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾನೇನು ಫೀಲ್ ಆಗೋದಿಲ್ಲ ಬಿಡು, ಎಷ್ಟಕ್ಕೊಂದು ಕ್ವಶನ್ಸ್ ಇದ್ರು ಪರವಾಗಿಲ್ಲ, ಯಾಕಂದ್ರೆ ಇಷ್ಟು ದಿನ ನೀನು ಕ್ವಶನ್ಸ್ ಕೇಳ್ಬೇಕು ಅಂತ ಎಷ್ಟು ನೀನ್ ಅನ್ಕೊಂತ ಇದ್ರೆ ಕೂಡ ನಾನೇ ತಡೆ ಹಾಕಿದ್ದೆ, ನಾನ್ ಕೇಳಾಕ ನಿನ್ಗೆ ಅವಕಾಶ ಕೊಡ್ಲಿಲ್ಲ. ಏಕೆ ಅಂತಂದ್ರೆ ನಡು ನೀನ್ ಇಂಟರ್ಫಿಯರ್ ಮಾಡಿದ್ರೆ ಏನಾಗುತ್ತೆ, ಇಂಟರಪ್ಟ್ ಮಾಡಿದ್ರೆ ಇದು ನಾನ್ ಏನ್ ಹೇಳ್ಬೇಕು ಅನ್ನೋದು ಜ್ಞಾನ ಅದೆಲ್ಲ ಮಿಸ್ ಆಗ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ. ಇವಾಗ ಹೇಳ್ತೀವಲ್ಲ ನಾವು ಕ್ಲಾಸ್ ತಗೊಂತ ಇದ್ದಾಗ ಅದ್ರ ಮಾಸ್ಟರ್ಸ್ ಏನ್ ಹೇಳ್ತಾರ, ನಡು ಇಂಟರಪ್ಟ್ ಮಾಡ್ಬಾಡ್ರಿ, ಕ್ವಶನ್ಸ್ ಇದ್ರೆ ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿರಿ ಆಮೇಲೆ ಕೇಳುವಂತ್ರಿ ಅಂತ ಹೇಳ್ತಾರೆ. ಅದೇ ತರ ಅವ್ರು ಕೂಡ ಹೇಳ್ತಾರ ಅನ್ಮಾತು. ಸೊ ಅವರು ಕ್ವಶನ್ಸ್ ಎಲ್ಲ ನೋಡಿ ಏನ್ ಪರವಾಗಿಲ್ಲ, ನೀನ್ ಒಂದೊಂದೇ ಕೇಳು ನಾನ್ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ, ಇವಾಗ ಏನು ಈ ಕ್ವಶನ್ಸ್ ಅನ್ನಂತಂದ್ರೆ ಫಸ್ಟ್ ಕ್ವಶನ್ ಕೇಳ್ತಾರೆ ಪೀಟರ್ ಅವ್ರು. ಏನು ಅಂತಂದ್ರೆ, ನೀವು ಇಷ್ಟು ದಿನ ನನ್ಗೆ ಏನ್ ಜ್ಞಾನ ಕೊಟ್ಟಿದ್ರಲ್ಲ, ಪ್ರಾಕ್ಟಿಕಲ್ ಆಗ್ಬೋದು ಥಿರಿಟಿಕಲ್ ಆಗ್ಬೋದು ಕೊಟ್ಟಿದ್ರಲ್ಲ, ಅದರಲ್ಲಿ ಎಲ್ಲಿ ಸ್ವರ್ಗದ ಪ್ರಸ್ತಾವನೆನೇ ಬಂದಿಲ್ಲ. ಈ ಸಾಂಪ್ರದಾಯಿಕವಾಗಿ ನಮ್ಗೆ ಯಾವ ಮತದಲ್ಲಾದ್ರೂ, ಅದು ಕ್ರಿಶ್ಚಿಯಾನಿಟಿ ಇರ್ಲಿ ಯಾವ್ದಾದ್ರೂ ಇರ್ಲಿ, ಹಿಂದೂಯಿಸಂ ಆಗ್ಲಿ ಯಾವ್ದಲ್ಲಿ ಆಗ್ಲಿ, ಸ್ವರ್ಗ, ಸಾಂಪ್ರದಾಯಿಕವಾದ ಸ್ವರ್ಗ ಅನ್ನೋದು ಇರುತ್ತೆ. ಮತ್ತೆ ಸ್ವರ್ಗ ಅನ್ನೋದು ನಿಜವಾಗಿ ಇದೆನಾ, ಇಲ್ಲಾಂದ್ರೆ ಕೇವಲ ಈ ಮತಾಧಿಕಾರಿಗಳು ಪೂಜಾರಿಗಳು ಅವರ ಊಹದಲ್ಲಿ ಮಾತ್ರ ಇದೆನಾ, ಅವ್ರು ಮಾತ್ರ ಈ ತರ ಹೇಳ್ಕೊಡ್ತಾ ಇದ್ದಾರಾ ಅಂತ ಕೇಳ್ತಾರೆ.
ಅಂದ್ರೆ ಅವಾಗ ಆಚಾರ್ಯ ಅವರು ಹೇಳ್ತಾರೆ ಆಕ್ಚುಲಿ ಸ್ವರ್ಗ ಅನ್ನೋದು ಇಲ್ಲೇ ಇಲ್ಲ. ಆದ್ರೆ ಒಂದ್ ಒಂದಾನೊಂದು ಚೈತನ್ಯ ಸ್ಥಾಯಿನಲ್ಲಿ ಇರೋರು ಮಾತ್ರ ಅದನ್ನೇ ಸ್ವರ್ಗ ಅಂತ ಅನ್ಕೊಂತ ಇರ್ತಾರೆ. ಯಾಕಂದ್ರೆ ಅಲ್ಲಿ ಅವರು ಅಷ್ಟು ಕಂಫರ್ಟ್ ಆಗಿ ಫೀಲ್ ಆಗ್ತಾರೆ. ಅದು ಯಾರ್ಯಾರ ಮನೋಸ್ಥಾಯಿ ಮೇಲೆ ಇರುತ್ತೆ, ಅದು ಯಾವ್ದನ್ನ ಸ್ವರ್ಗ ಅಂತ ಇದಾರ ಅನ್ನೋದು ಅವ್ರ ಸ್ಥಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ಆಸ್ಟ್ರಲ್ ಪ್ರಪಂಚದಲ್ಲಿ ಉನ್ನತ ಸ್ಥಾಯಿದಲ್ಲಿ, ಉನ್ನತ ತಲಗಳಲ್ಲಿ ಈ ಒಂದು ಚೈತನ್ಯ ಶಕ್ತಿ ಅನ್ನೋದು ಇರುತ್ತೆ. ಆ ಚೈತನ್ಯ ಶಕ್ತಿ ಎಲ್ಲಿ ಅವ್ರು ಫೀಲ್ ಆಗ್ತಾರೋ ಅದನ್ನೇ ಅವ್ರು ಸ್ವರ್ಗ ಅಂತ ತಿಳ್ಕೊಂತಾರೆ. ಅಂದ್ರೆ ಒಂದು ಕಂಫರ್ಟ್ ಇರುವ ಅವರಿಗೆ ಅದೇ ಇದೇ ಸ್ವರ್ಗ ಅಂತ ಒಂದು ಚೈತನ್ಯ ಶಕ್ತಿ ಎಲ್ಲಿದೆನೋ ಅದೇ ಸ್ವರ್ಗ ಆಗ್ಬಿಡುತ್ತೆ ಅವರಿಗೆ. ಈ ಆದ್ರೆ ಇನ್ನ ಸ್ವಲ್ಪ ಜನ ಏನಂತಾರೆ ಉನ್ನತ ತಲಗಳಲ್ಲಿ, ಈ ಆಸ್ಟ್ರಲ್ ಪ್ರಪಂಚದಲ್ಲಿ ಉನ್ನತ ತಲನೇ ಸ್ವರ್ಗ ಅಂತ ಹೇಳ್ತಾರೆ. ಇನ್ನ ಸ್ವಲ್ಪ ಜನ ಏನಂತಾರೆ, ಇಲ್ಲ ಇಲ್ಲ ಆಸ್ಟ್ರಲ್ ತಲ ದಾಟಿ ಮನೋಮಯ ತಲ ಇರುತ್ತಲ್ಲ ಅದೇ ಸ್ವರ್ಗ ಅಂತ ಇನ್ನ ಸ್ವಲ್ಪ ಜನ ಹೇಳ್ತಾರೆ. ಆದ್ರೆ ಇನ್ನ ಸ್ವಲ್ಪ ಜನ ಏನ್ ಹೇಳ್ತಾರೆ, ಹೆವೆನ್ ಬೇರೆ ಪ್ಯಾರಡೈಸ್ ಬೇರೆ ಅಂತ ಹೇಳ್ತಾರೆ. ಆಕ್ಚುಲಿ ಹೆವೆನ್ ಅಂತ, ಸ್ವರ್ಗ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೆವೆನು ಅಂತಿರ್ತಾರೆ, ಪ್ಯಾರಡೈಸ್ ಅಂತ. ಬಟ್ ಅವು ಎರಡು ಬೇರೆ ಬೇರೆ ಅಂತ ಇನ್ನ ಸ್ವಲ್ಪ ಜನ ಹೇಳ್ತಾರೆ. ಆದ್ರೆ ಈ ಗ್ರೀಕ್ಸ್ ಏನ್ ಹೇಳಿದ್ದಾರೆ, ಇದನ್ನ ಪ್ಯಾರಡೈಸ್ ಯಾವುದು, ಉನ್ನತ ಆಸ್ಟ್ರಲ್ ತಲಗಳನ್ನು ಪ್ಯಾರಡೈಸ್ ಅಂತ ಹೇಳಿದೆ, ಈ ಮನೋಮಯ ಪ್ರಪಂಚವನ್ನು ಹೆವೆನ್ ಅಂತ ಹೇಳಿದೆ. ಈ ತರ ಒಂದೊಂದ್ರಲ್ಲಿ ಒಂದೊಂದ್ ತರ ಇವರು ಹೇಳ್ತಾ ಇರ್ತಾರೆ. ಎಲ್ಲಿ ಯಾರು ಆ ಸ್ವರ್ಗ ಅಂತ ಫೀಲ್ ಆಗಿದಾರ ಅದನ್ನ ಸ್ವರ್ಗ ಅನ್ಕೊಂಡು ಅವ್ರ ಏನ್ ಅನ್ಕೊಂತಾರಂದ್ರೆ, ಹಬ್ಬ ಚೆನ್ನಾಗಾಯ್ತು ಬಿಡು, ನಾನು ಸ್ವರ್ಗಕ್ಕೆ ಸೇರ್ಬಿಟ್ಟಿನಿ, ಚೆನ್ನಾಗಾಯ್ತು, ಇವಾಗ ಸ್ವರ್ಗನಲ್ಲಿ ಇದ್ದೀನಿ ನಾನು ಅಂತ ಫೀಲ್ ಆಗ್ತಾರಂತೆ ಅವರು. ಹೆಂಗೋ ಒಂದು ನಾನ್ ಸ್ವರ್ಗಕ್ಕೆ ಸೇರ್ಬಿಟ್ಟೆ, ಚೆನ್ನಾಗಾಯ್ತು ಅಂತ ಅವ್ರು ಖುಷಿ ಪಟ್ಟು ಅದೇ ಖುಷಿಯನ್ನು ಅವ್ರು ಕಂಟಿನ್ಯೂ ಮಾಡಿ ಅಲ್ಲೇ ಇರ್ತಾರೆ. ಯಾವದು ಭ್ರಮನೋ ಯಾವದ ನಿಜನೋ ಅವ್ರಿಗೆ ಗೊತ್ತಾಗೋದಿಲ್ಲ. ಇನ್ನು ಎಷ್ಟೋ ಕಾಲ ಆಗಿದ್ಮೇಲೆ ನಿಧಾನವಾಗಿ ಗೊತ್ತಾಗಿದ್ಮೇಲೆ ಅಲ್ಲೇ ನಾನ್ ಭ್ರಮನಲ್ಲಿದ್ದೀನಿ, ಇನ್ನು ಮುಂದಕ್ಕೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗತ್ತಂತೆ. ಸೊ ಮತ್ತೆ ಆಚಾರ್ಯ ಅವ್ರು ಹೇಳ್ತಾರೆ, ಏನು ನೀನ್ ಕೇವಲ ಸ್ವರ್ಗ ಬಗ್ಗೆನೆ ಕೇಳಿದ್ಯಲ್ಲ, ಮತ್ತೆ ಸಾಂಪ್ರದಾಯಿಕ ಸ್ವರ್ಗದ ಬಗ್ಗೆ ಕೇಳಿದ್ಮೇಲೆ ಸಾಂಪ್ರದಾಯಿಕ ನರಕ ಅನ್ನೋದು ಇರುತ್ತಾ ಇಲ್ವಾ ನೀನ್ ಕೇಳಿಲ್ಲಲ್ವಾ ಅಂತ ಹೇಳ್ತಾರೆ. ಹೌದು ಹೇಳ್ರಿ ಗುರುಗಳೇ, ಮತ್ತಿರುತ್ತಾ ಇಲ್ವಾ ಅಂತಂದ್ರೆ, ಹೆಂಗೆ ಸ್ವರ್ಗ ಅನ್ನೋದಿಲ್ಲೋ ನರಕ ಅನ್ನೋದು ಕೂಡ ಸ್ಪೆಷಲ್ ಆಗಿ ಎಲ್ಲಿ ಏನು ಇಲ್ಲ. ಆದ್ರೆ ಯಾರು ಅವರ ಆಲೋಚನಾ ರೂಪದಲ್ಲಿ ಸೃಷ್ಟಿ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ತಾ ಇರ್ತಾರೋ ನರಕ ಅನ್ನೋದು, ಅವರಿಗೆ ಅದೇ ನರಕ ಆಗ್ಬಿಡುತ್ತೆ. ಆದ್ರೆ ಯಾವ ಆತ್ಮ ಆಗ್ಲಿ ತಾನು ಬಹಳ ಕೆಟ್ಟದ್ದು ಅಂತ ಅಷ್ಟು ನರಕದಲ್ಲಿ ಇದ್ದಷ್ಟು ಕಷ್ಟ ನನ್ಗಿರ್ಬೇಕು ಅಂತ ಡಿಸೈಡ್ ಮಾಡಿ ಯಾವುದು ಆ ಒಂದು ಮಾಡಂಗಿಲ್ಲ. ಯಾಕಂತಂದ್ರೆ ಸೆಲ್ಫ್ ಹೇಟ್ರೇಟ್ ಅನ್ನೋದು ಯಾರಿಗೆ ಅಷ್ಟು ಪರಿಮಾಣದಲ್ಲಿ, ಅಷ್ಟು ಕ್ವಾಂಟಿಟಿನಲ್ಲಿ ಇರೋದಿಲ್ಲ. ಸೊ ಇದು ಸ್ವರ್ಗ ನರಕದ ಬಗ್ಗೆ ಇವರು ಹೇಳಿದ ಮಾತುಗಳು. ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಪೀಟರ್ ಅವರು, ನೀವು 3ನೇ ದಿನ ನನ್ಗೆ ಏನ್ ಹೇಳಿದ್ರಿ ಅಂತಂದ್ರೆ, ಆಸ್ಟ್ರಲ್ ಪ್ರಪಂಚದಲ್ಲಿ ಜೀವನ ಮಾಡುವ ಈ ಮಾನವ ಜೀವನಕ್ಕೆ, ಈ ಜಂತು ಜೀವನಕ್ಕೆ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಹೇಳಿದ್ರಲ್ಲ, ಅದು ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ. ಅಂದ್ರೆ ಆಸ್ಟ್ರಲ್ ಪ್ರಪಂಚದಲ್ಲಿ ಮಾನವನ ಜೀವನ ಬೇರೆ, ಜಂತು ಜೀವನ ಬೇರೆ ಅಂತ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದು ಏನು ಅಂತ ಕೇಳಿದ್ದಾಗ ಇವ್ರು ಹೇಳ್ತಾರೆ, ಹೌದು ಬಹಳ ಡಿಫರೆನ್ಸ್ ಅಂತೂ ಇದೆ. ಅಂದ್ರೆ ಈ ಏನ್ ಡಿಫರೆನ್ಸ್ ಅಂತಂದ್ರೆ, ಈ 3ನೇ ತಲ ಬಿಟ್ಟು ಅವ್ರು ಹೋಗೋದಿಲ್ಲ. ಯಾರು ಜಂತುಗಳು ಆಸ್ಟ್ರಲ್ ತಲಗಳಲ್ಲಿ 3ನೇ ತಲ, 7 ತಲ ಇದೆಯಲ್ಲ, 3ನೇ ತಲದಕ್ಕಿಂತ ಮೇಲೆ ಅವು ಜಂತುಗಳು ಹೋಗೋದಿಲ್ಲಂತೆ. ಆ ಮನುಷ್ಯರು ಮಾತ್ರ ಇನ್ನು ಮೇಲ್ವರೆಗೆ ಹೋಗ್ತಾರಲ್ವಾ. ಆದ್ರೆ ಇನ್ನು ಮೇಲೆ ಮನುಷ್ಯರ ಬಗ್ಗೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರಂಗಿಲ್ಲ, ಅವ್ರ ಪಾಟಿಗೆ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ಈ ಜಂತುಗಳು 10ರಿಂದ 15 ವರ್ಷಕ್ಕಿಂತ ಜಾಸ್ತಿ ಈ ಒಂದು ಆಸ್ಟ್ರಲ್ ತಲದಲ್ಲಿ ಇರೋದಿಲ್ಲ, ಮತ್ತೆ ಇನ್ನೊಂದು ಜನ್ಮ ತಗೊಂಡ್ಬಿಡ್ತಾವ. ಅದಕ್ಕಾಗಿ ಇನ್ನು ಮೇಲೆ ಹೋಗಕ್ಕ ಅವ್ರಿಗೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವು ಜಂತುಗಳು ಹೆಂಗಿರುತ್ತೆ ಅಂತಂದ್ರೆ,
ಎಷ್ಟುವರೆಗೆ ಅಲ್ಲಿ ಇರುತ್ತೆ ಅಂತಂದ್ರೆ ಜಂತುಗಳದ್ದು ಸಾಮೂಹಿಕ ಆತ್ಮ ಅಂತ ನಮ್ಗೆ ಗೊತ್ತು. ಇಷ್ಟಿನ ಮುಂಚೆ ನಮ್ಗೆ ಗೊತ್ತಾಗಿದೆ. ಅವರಿಗೆ ಜಂತುಗಳಿಗೆ ಸಾಮೂಹಿಕ ಆತ್ಮ ಇರುತ್ತೆ. ಎಷ್ಟೋ ಜಂತುಗಳಿಗೆ ಕಲ್ತು ಒಂದ್ ಆತ್ಮ ಇರುತ್ತೆ. ಆ ಸಾಮೂಹಿಕ ಆತ್ಮದಿಂದ, ಸಾಮೂಹಿಕ ಚೈತನ್ಯದಿಂದ ಎಲ್ಲ ಸ್ವಲ್ಪ 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 ಚೈತನ್ಯ ಬಿಡುಗಡೆ ಆಗಿ ಈ ಒಂದು ಜನ್ಮಗಳು ತಗೊಂತ ಜಂತು ಜೀವನಗಳು. ಇವಾಗ ಒಂದು 10 ಜಂತುಗಳು ಒಂದು ಸಾಮೂಹಿಕ ಚೈತನ್ಯ ಇದೆ ಅಂತ ತಿಳ್ಕೊರಿ. ಆ 10 ಜೀವಿಗಳು ಭೂಮಿ ಮೇಲೆ ಜೀವನ ಮಾಡ್ತಾ ಇರುತ್ತೆ. ಒಂದೊಂದು ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗುತ್ತೆ? ಆಸ್ಟ್ರಲ್ ತಲಕ್ಕೆ ಹೋಗುತ್ತೆ. ಆ ತರ ಎಲ್ಲವೂ ಆಸ್ಟ್ರಲ್ ತಲಕ್ಕೆ ಎಲ್ಲವೂ ಆಸ್ಟ್ರಲ್ ತಲಕ್ಕೆ ಹೋಗಿದ ನಂತರ ಎಲ್ಲ 10ಕ್ಕ 10 ಜೀವಿಗಳು ಆಸ್ಟ್ರಲ್ ತಲಕ್ಕೆ ಸೇರಿದ ನಂತರ ಏನಾಗುತ್ತೆ? ಅವಾಗ ಎಲ್ಲದ ಜೀವನ ಕಂಪ್ಲೀಟ್. ಅವಾಗ ಇವೆಲ್ಲದರ ಒಂದು ಚೈತನ್ಯ ಅನ್ನೋದು ಸಮಿಷ್ಟಿ ಆತ್ಮದಲ್ಲಿ ಸೇರ್ಬಿಡುತ್ತೆ. ಎಲ್ಲವೂ ಅವ್ರವ್ರು ಒಂದು ಜೀವನದಿಂದ ಏನ್ ಸಂಪಾದನೆ ಮಾಡ್ತಾರಲ್ಲ ಜ್ಞಾನ, ಆ ಜಂತುಗಳು, ಆ ಜ್ಞಾನವೆಲ್ಲ ಸಮಿಷ್ಟಿ ಆತ್ಮದಲ್ಲಿ ಸೇರ್ಕೊಂಡು ಆ ಸಮಿಷ್ಟಿ ಆತ್ಮ ಅವಾಗ ಇನ್ನೊಂದು ಬೇರೆ ಜಂತು ಜನ್ಮ ತಗೊಳ್ಳಕ್ಕೆ ಅದು ರೆಡಿ ಆಗ್ಬಿಡುತ್ತೆ. ನೆಕ್ಸ್ಟ್ ಜನ್ಮ ತಗೊಳ್ಳಾಕ ಅವಾಗ ಮತ್ತೆ ಅದು ಒಂದೊಂದು ಪಾರ್ಟ್ ಒಂದೊಂದು ಜೀವಿಯಾಗಿ ಸೃಷ್ಟಿ ಅನ್ನೋದು ಆಗುತ್ತೆ. ಇದೆಲ್ಲ ಪ್ರಾಸೆಸ್ ಜಂತುಗಿರುತ್ತೆ. ಆದ್ರೆ 10ರಿಂದ 15 ವರ್ಷಕ್ಕಿಂತ ಜಾಸ್ತಿ ಯಾವ ಜಂತು ಮೇಲೆ ಇರೋದಿಲ್ಲ ಆಸ್ಟ್ರಲ್ ತಲದಲ್ಲಿ. ಅದಕ್ಕಾಗಿ ಮತ್ತೆ ಅದು ಕೆಳಗ್ ಬಂದು ಜನ್ಮವನ್ನು ತಗೊಳ್ಳುತ್ತೆ ಅಂತ ಹೇಳ್ತಾರೆ. ಆದ್ರೆ ಆಸ್ಟ್ರಲ್ ಪ್ರಪಂಚದಲ್ಲಿ ಇರುವ ಆ ಸ್ವಲ್ಪ ಸಮಯ ಈ ಜಂತು ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲಿ ಕೆಳಗೆ ಭೂಲೋಕದಲ್ಲಿ ಯಾವುದು ಮರಣ ಹೊಂದಿದ್ರು ಸಹ ಆಸ್ಟ್ರಲ್ ತಲದಲ್ಲಿ ಮಾತ್ರ ಸಂತೋಷವಾಗೇ ಇರುತ್ತಂತೆ, ಜೀವನ ಮಾಡುತ್ತೆ. ಅದೇ ಮನುಷ್ಯ ಆ ತರ ಇಲ್ಲಲ್ವಾ? ಇಲ್ಲಿ ಏನು ಗುಣಗಳಿದೆ, ಇಲ್ಲಿ ಏನು ದುಃಖ ಬಾಧೆ ಕೋರಿಕೆಗಳಿದೆ, ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ ಮನುಷ್ಯರಿಗೆ. ಆಸ್ಟ್ರಲ್ ನಲ್ಲಿ ಆ ತರ ಇರೋದಿಲ್ಲ. ಎಕ್ಸ್ಕ್ಯೂಸ್ ಮೀ. ಇನ್ನೊಂದು ಏನ್ ಡಿಫರೆನ್ಸ್ ಅಂತಂದ್ರೆ ಆಸ್ಟ್ರಲ್ ತಲದಲ್ಲಿ ಈ ಜಂತುಗಳಿಗೆ ಏನಿರುತ್ತೆ ಒಂದು ಹ್ಯಾಬಿಟ್ ಅಂತಂದ್ರೆ ಅದಕ್ಕೆ ಹಸುವಾದಾಗ ಮಾತ್ರನೇ ಅದು ಆಹಾರ ಸಲುವಾಗಿ ಪ್ರಯತ್ನ ಮಾಡುತ್ತೆ. ಅದು ಬೇಟೆ ಆಗ್ಲಿ ಆಹಾರ ಆಗ್ಲಿ ಮಾಡುತ್ತೆ, ಇಲ್ಲಂದ್ರೆ ಇಲ್ಲ. ಅದೇ ಆಸ್ಟ್ರಲ್ ತಲದಲ್ಲಿ ಅದಕ್ಕೆ ಹಸಿವು ಆಗೋದಿಲ್ಲ, ಅದು ಆಹಾರ ಸಲುವಾಗಿ ಪ್ರಯತ್ನನೂ ಮಾಡೋದಿಲ್ಲ. ಅದೇ ಮನುಷ್ಯರಾದ್ರೆ ಏನ್ ಮಾಡ್ತಾರೆ? ಇಲ್ಲಿ ಏನ್ ಹ್ಯಾಬಿಟ್ ಇದೆ, ತಿನ್ನೋದು ಕುಡಿಯೋದು, ಅದೆಲ್ಲ ಹೋಗಿ ಮೊದಲನೇ ತಲದಲ್ಲಿ 2ನೇ ತಲದಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಆನಿಮಲ್ ಆತರ ಮಾಡೋದಿಲ್ಲ. ಇನ್ನೊಂದು ಏನು ಡಿಫರೆನ್ಸ್ ಅಂತಂದ್ರೆ ಇದು ಈ ಒಂದು ಯಜಮಾನರ ಜೊತೆ, ಇವಾಗ ಒಂದು ನಾಯಿ ಇರ್ತದ ಅನ್ಕೋರಿ, ಅದು ಯಜಮಾನರ ಜೊತೆ ಜಾಸ್ತಿ ಕನೆಕ್ಷನ್ ಇಟ್ಕೊಂಡಿರುತ್ತೆ. ಈ ಯಜಮಾನರು ಕೂಡ ಬಹಳ ಅದಕ್ಕೆ ಫುಲ್ ಕನೆಕ್ಟ್ ಆಗ್ಬಿಡ್ತಾರೆ. ಆದ್ರೆ ಇದು ಯಜಮಾನ್ರು ಯಾವಾಗಾದ್ರೂ ಬಿಟ್ಟು ಹೋಗ್ತಾರಲ್ಲ ಬೇರೆ ದೂರ ಪ್ರದೇಶಕ್ಕಾಗ್ಲಿ ಇಲ್ಲಾಂದ್ರೆ ಟೂರ್ಗಾಗ್ಲಿ ಬೇರೆಯವ್ರ ಹತ್ರ ಬಿಟ್ಟು ಹೋಗಿದ್ದಾಗ ಕೆಲವು ಕೇಸಸ್ ನಲ್ಲಿ ಅವು ಎದೆ ಹೊಡೆದು ಅದು ಭಯದಿಂದ ಮರಣ ಹೊಂದುತ್ತಂತೆ. ಮರಣ ಹೊಂದಿದಾಗ ಅವಾಗ ನೆಕ್ಸ್ಟ್ ಟೈಮ್ ಜನ್ಮ ತಗೊಳ್ಳುವಾಗ ಆ ಒಂದು ಯಜಮಾನಿನ ಸೆಲೆಕ್ಟ್ ಮಾಡ್ಕೊಂಬಂಗಿಲ್ಲ, ಬೇರೆ ಯಜಮಾನಿನ ಸೆಲೆಕ್ಟ್ ಮಾಡ್ಕೊಳ್ಳುತ್ತಂತೆ. ಆತರ. ಇನ್ನೊಂದು ಅದು ಬೇಟೆ ಆಡ್ಬೇಕು. ಈಗ ಜಂತು ಕೆಳಗೆ ಬೇಟೆ ಆಡಿ ಜೀವನ ಮಾಡ್ತಾ ಇರುವ ಆನಿಮಲ್ ಯಾವ್ದಾದ್ರು ಇದ್ರೆ ಅದು ಮೇಲೆ ಕೂಡ ಹೋಗಿ ಮತ್ತೆ ಬೇಟೆ ಆಡಕ ಪ್ರಯತ್ನ ಮಾಡುತ್ತಂತೆ. ಬೇಟೆ ಆಡ್ಬೇಕು ಅಂತಂದ್ರೆ ಅಲ್ಲಿ ಅದಕ್ಕೆ ಇನ್ನೊಂದು ಆನಿಮಲ್ ಬೇಕು. ಅದನ್ನ ಸೃಷ್ಟಿ ಮಾಡ್ಕೊಂಡು ಅದ್ರ ಹಿಂದೆ ಓಡ್ತಾ ಓಡ್ತಾ ಜೀವನವೆಲ್ಲ ಬೇಟೆ ಆಡ್ತಾನೆ ಇರುತ್ತೆ. ಆದ್ರೆ ಅದು ಆಲೋಚನಾ ರೂಪ ಆಗಿದ್ದರಿಂದ ಎಂದಿಗೂ ಅದು ಆ ಜೀವಿ ಸಿಗೋದಿಲ್ಲ. ಇದು ಅದನ್ನ ಸಾಯ್ಸಕ್ಕೆ ಅವಕಾಶ ಇಲ್ಲ. ಸುಮ್ನೆ ಜೀವನ ಎಲ್ಲ ಅದೇ ತರ ನಡೆಸ್ತಾ ಇರುತ್ತೆ ಅಷ್ಟೇ. ಆದ್ರೆ ಇವಾಗ ಇವರು ಕುದುರೆ ಇರುತ್ತೆ. ಈ ಕುದುರೆ ಅದ್ರ ಯಜಮಾನಿ ಇರ್ತಾರೆ. ಈ ಕುದುರೆ ಯಾವಾಗ ತನ್ನ ಜೀವವನ್ನು ಬಿಟ್ಟು ಮೇಲಿನ ಲೋಕಕ್ಕೆ ಹೋಗುತ್ತೋ ಅವಾಗ ಅಲ್ಲಿ ಕೂಡ ಇನ್ನೊಂದು ಯಜಮಾನವನ್ನು ಸೃಷ್ಟಿ ಮಾಡಿಕೊಂಡು ಆಲೋಚನಾ ರೂಪದಲ್ಲಿ ಆ ಯಜಮಾನ ಜೊತೆ ಸಂತೋಷವಾಗಿ ಇರುತ್ತಂತೆ.
ಆದ್ರೆ ಇಲ್ಲಿ ಯಜಮಾನ ಜಾಸ್ತಿ ಕನೆಕ್ಷನ್ ಇಟ್ಕೊಂಡವ್ರು, ಒಂದು ನಾಯಿ ಆಗ್ಲಿ ಒಂದು ಕುದುರೆ ಆಗ್ಲಿ, ಯಾರಾದ್ರೆ ಜಾಸ್ತಿ ಕನೆಕ್ಷನ್ ಇಟ್ಕೊಂಡಿರ್ತಾರೋ ಆ ಒಂದು ಪೆಟ್ ಸಾಕುವ ಪ್ರಾಣಿಗಳ ಜೊತೆ, ಅವ್ರು ಕೂಡ ನಿದ್ದೆನಲ್ಲಿ ಏನ್ ಮಾಡ್ತಾರೆ, ಅದನ್ನೇ ಆ ಒಂದು ಆನಿಮಲ್ನೇ ಅವರು ಮತ್ತೆ 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 ಅವ್ರ ಆಲೋಚನದಲ್ಲಿ ತಂದ್ಕೊಂತ ಇರ್ತಾರೆ, ಮತ್ತೆ ಮತ್ತೆ ಮಾಡ್ಕೊಂತ ಇರ್ತಾರೆ. ಮಾಡ್ಕೊಂಡಿದ್ದಾಗ ಏನಾಗ್ತದ, ಇವ್ರ ಹಾಸ್ಟೆಲ್ ಶರೀರ ಹೊರಗ್ ಬರ್ತದೆ ನಿದ್ದೆನಲ್ಲಿ, ಅದು ಕೂಡ ಹಾಸ್ಟೆಲ್ ಆಗಿ ಯಜಮಾನಿ ಹತ್ರ ಬರ್ತದೆ. ಯಾಕಂದ್ರೆ ಈ ಥಾಟ್ ಹೋಗಿ ಅಲ್ಲಿ ಆನಿಮಲ್ ಗೆ ಸೇರುತ್ತೆ, ಯಾರು ಕರಿತಾ ಇದ್ದಾರೆ ಅಂತ ಹೇಳಿ ಅದು ಬಂದ್ಬಿಡುತ್ತೆ. ಇಬ್ಬರು ಚೆನ್ನಾಗಿ ಹಾಸ್ಟೆಲ್ ಆಗಿ ಕಲ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಇವ್ರು ನಿದ್ದೆಲಿಂದ ಹೊರಗ್ ಬರ್ತಾ ಇದ್ದಾರೆ ಅಂತಂದ್ರೆ ಇವ್ರು ಹಾಸ್ಟೆಲ್ ಬಾಡಿ ಹೋಗಿ ಸೇರ್ಕೊಂಡ್ ಬಿಡ್ಬೇಕಲ್ಲ ಆ ತಮ್ಮ ದೇಹದಲ್ಲಿ. ಅವಾಗ ಏನಾಗುತ್ತೆ, ಇವ್ರು ಎಚ್ಚರ ಆಗ್ಬಿಟ್ರೆ ಏನಾಗ್ತದೆ, ಈ ಒಂದು ಜಂತು ನಿಜವಾಗಿ ಅದು ಮರಣ ಹೊಂದಿದೆ, ಅದರ ಹಾಸ್ಟೆಲ್ ರೂಪ ಅಲ್ಲೇ ಇರುತ್ತೆ, ಅದಕ್ಕೆ ಗೊತ್ತಾಗಿಲ್ಲ ಯಜಮಾನಿ ಎಲ್ಲೇ ಹೋಗ್ಬಿಟ್ಟಾನ ಅಂತ, ಅದು ಮತ್ತೆ ದುಃಖ ಪಡೋ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಆ ತರ ಅವ್ರ ಪಾಟಿಗೆ ಅದು ಒಂದ್ಸಾರಿ ಅದು ಮರಣ ಹೊಂದಿತ್ತು ಅಂತಂದ್ರೆ, ಇವಾಗ ನೋಡ್ರಿ, ಎಸ್ಪೆಷಲಿ ಈ ನಾಯಿಗಳೇನಿದೆ ಅಲ್ಲ, ಅದರ ವಿಷಯದಲ್ಲಿ ಬಹಳ ಜನ ಈ ಮಿಸ್ಟೇಕ್ ಮಾಡ್ತಾರೆ. ಅದಕ್ಕಾಗಿ ಇದು ಡೀಟೇಲ್ ಆಗಿ ಹೇಳ್ಬೇಕಾಗ್ತಾ ಇದೆ. ಅದನ್ನೇ ಮತ್ತೆ ಮತ್ತೆ ಅವರು ಬಾಧೆ ಪಡ್ತಾನೆ ಇರ್ತಾರೆ, ಅದನ್ನೇ ನೆನಪು ಮಾಡ್ಕೊಂಡು. ಇವಾಗ ಏನಾಗ್ತದೆ, ಆ ಪ್ರಾಣಿ ಬರುತ್ತೆ ಹಾಸ್ಟೆಲ್ ಆಗಿ, ಬಟ್ ಯಜಮಾನ ಹೋಗಿದ್ಮೇಲೆ ಅವ್ರಿಗೆ ಏನು ತೋಚೋದಿಲ್ಲ, ಎಲ್ಲಿಗೆ ಹೋಗ್ಬಿಟ್ರು ಏನು ಅರ್ಥ ಆಗೋದಿಲ್ಲ, ಅದು ಒಂದು ಗೊಂದಲಕ್ಕೆ ಒಳಗಾಗುತ್ತೆ, ಮತ್ತೆ ಅದ್ರ ಜೀವನ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಆ ಮಿಸ್ಟೇಕ್ ಮಾಡ್ಬಾರ್ದು. ಅದ್ರ ಪಾಟಿಗೆ ಅದನ್ನ ಬಿಟ್ಟು ಬಿಡ್ಬೇಕು, ಅದು ಮತ್ತೆ ಒಂದ್ ಜನ್ಮ ತಗೊಂಡು ಅದು ಸರ್ವೈವ್ ಆಗೋದು ಆಗುತ್ತೆ. ಆದ್ರೆ ಲಿಂಕ್ ಜಾಸ್ತಿ ಇದ್ದಾಗ, ಈ ಅನಿಮಲ್ಸ್ ಜೊತೆ ಲಿಂಕ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಅದು ಮರಣ ಹೊಂದಿದ ನಂತರ ಕೂಡ ಮತ್ತೆ ಮತ್ತೆ ಆ ಯಜಮಾನಿ ಅದೇ ಮನೆಯಲ್ಲಿ ಜನ್ಮ ತಗೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದ್ 2-3 ಜನ್ಮ ಅದೇ ತರ ತಗೊಳ್ಳುತ್ತಂತೆ. ಯಾವುದು, ಒಂದು ಸಮಿಷ್ಟಿ ಆತ್ಮ ಏನಿರುತ್ತಲ್ವಾ, ಒಂದ್ ಲಾಸ್ಟಿಗೆ ಅಂದ್ರೆ 2 ನಾಯಿಗಳು, 2 ಕುದುರೆಗಳು, ಈ ತರ ಪ್ರಾಣಿಗಳಿದ್ದಾಗ ಆ ಸಮಿಷ್ಟಿ ಆತ್ಮ ಮತ್ತೆ ಮತ್ತೆ ಈ ಸೇಮ್ ಅದೇ ಯಜಮಾನಿ ಮನೆಯಲ್ಲಿ ಜನ್ಮ ತಗೊಂಡು ಲಾಸ್ಟಿಗೆ ಆ ಭಯವನ್ನು ಕೂಡ ಹೋಗಿದ ಮೇಲೆ ಏನಾಗುತ್ತೆ, ಮನುಷ್ಯ ಜನ್ಮಕ್ಕೆ ಆ ಒಂದು ಪರ್ಮಿಷನ್ ಅನ್ನೋದು ಸಿಗುತ್ತೆ, ಅರ್ಹತೆ ಅನ್ನೋದು ಸಂಪಾದನೆ ಮಾಡ್ಕೊಳ್ಳುತ್ತೆ, ಮನುಷ್ಯ ಜನ್ಮಕ್ಕೆ ಅರ್ಹತೆ ಸಂಪಾದನೆ ಮಾಡ್ಕೊಳ್ಳುತ್ತೆ. ಅದು ಆ ತರ ಇದು ಜೀವನ ಅನ್ನೋದು ನಡುತ್ತೆ. ಮನುಷ್ಯ ಜನ್ಮಕ್ಕ ಅರ್ಹತೆ ಅನ್ನೋದು ಕೊಡೋದು ಆ ಯಜಮಾನಿ ಕೈಯಲ್ಲೇ ಇರುತ್ತೆ. ಅಂದ್ರೆ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾಗ ಆ ಯಜಮಾನ ಇದು ಪ್ರಮೋಟ್ ಆಗುತ್ತೆ ಅಂತ ಅರ್ಥ. ಅದು ಇಂಡಿವಿಜುವಲ್ ಸಮಿಷ್ಟಿ ಆತ್ಮದಿಂದ ವೈಯಕ್ತಿಕ ಆತ್ಮ ಆಗಿ ಆ ಪರಿಣಾಮ ಕ್ರಿಯೆ ಅನ್ನೋದು ನಡೆದು ಹೋಗುತ್ತೆ. ಸರಿ, ಇದು ಜಂತು ಮನುಷ್ಯರ ಬಗ್ಗೆ ಮುಗೀತು. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ಆ ಆಚಾರ್ಯಗೆ ಕೇಳ್ತಾರೆ, ಪೀಟರ್ ಅವ್ರು ಕೇಳ್ತಾರೆ, ಏನು ನಮ್ಮ 2ನೇ ಹಾಸ್ಟೆಲ್ ಟ್ರಾವೆಲ್ ನಾವು ಮಾಡಿದಾಗ ಚಾರ್ಲೆಸ್ ಯಾಕೆ ಬಂದಿಲ್ಲ, ನನ್ನ ತಮ್ಮ ಮೀಟ್ ಆಗಕ್ಕೆ ಯಾಕೆ ಬಂದಿಲ್ಲ? ಫಸ್ಟ್ ಹಾಸ್ಟೆಲ್ ಟ್ರಾವೆಲ್ಗೆ ನಾವು ಇಲ್ಲಿಂದನೇ ಕರ್ಕೊಂಡು ಹೋಗಿದೀವಿ, ಸೆಕೆಂಡ್ ಹಾಸ್ಟೆಲ್ ಟ್ರಾವೆಲ್ ನಲ್ಲಿ ಏಕೆ ಬಂದಿಲ್ಲ, ಏಕೆ? ಏನು ರೀಸನ್? ಅಲ್ಲಿ ಬಹಳ ಚೆನ್ನಾಗಿರುತ್ತೆ, ಅಂದ್ರೆ ಭೌತಿಕ ತಲಕ್ಕಿಂತನೂ ಈ ಒಂದು ಹಾಸ್ಟೆಲ್ ತಲ ಬಹಳ ಚೆನ್ನಾಗಿರುತ್ತೆ. ಬಹಳ ಅಲ್ಲಿ ಭೌತಿಕ ಭೌತಿಕ ಅಲ್ಲ, ಲೈಫ್ ಬಹಳ ಥ್ರಿಲ್ಲಿಂಗ್ ಆಗಿರುತ್ತ ಅಂತ ಹೇಳ್ತೀರಲ್ವಾ, ಅದಕ್ಕಾಗಿ ಅಲ್ಲೇ ಅವನ್ ಇದ್ಬಿಟ್ಟಾನ, ಇಲ್ಲೆಲ್ಲ ಮರ್ತು ಬಿಟ್ಟಾನ ಏನು? ಇಲ್ಲಾಂದ್ರೆ ನಿಮ್ ಸಹಾಯದಿಂದನೇ ಅವಾಗ ಬಂದಿದ್ದ, ನಿಮ್ ಸಹಾಯ ಇರಲಾರದೆ ಅವನ್ ಬರಕ ಸಾಧ್ಯವಿಲ್ವಾ, ಏನ್ ವಿಷಯ ಅಂತ ಕೇಳ್ತಾರೆ. ರೀಸನ್ ಏನು? ಮತ್ತೆ ನಂಗೆ ಕಾಣಿಸ್ಲೇ ಇಲ್ಲ ನನ್ ತಮ್ಮ. ಮತ್ತೆ ಆಕ್ಚುಲಿ ನನ್ಗ ಬಾಧೆ ಇಲ್ಲ ಬಿಡ್ರಿ, ನನ್ಗೇನೋ ಅಷ್ಟು ಪೂರ್ತಿ ಇವಾಗ ಅವ್ನ್ ಆರಾಮಾಗಿದ್ದಾನೆ, ಓಕೆ, ಬಟ್ ಯಾಕೆ ಕಾಣಿಸ್ಲಿಲ್ಲ? ನಾವ್ ಅಷ್ಟು ಹಾಸ್ಟೆಲ್ ಟ್ರಾವೆಲಿಂಗ್ ಮಾಡಿ ಹೋಗಿದ್ವಿ ಅಷ್ಟು ಸಾರಿ, 2ನೇ ಸಾರಿ ಹೋಗಿದೀನಿ, ಆಮೇಲೆ ನಾನು ಮತ್ತೆ ಹೋಗಿದ್ದೀನಿ ನನ್ ಡಾಕ್ಯುಮೆಂಟ್ ಕಲಿಯೋಗೋಸ್ಕರ, ನನ್ ತಮ್ಮ ಯಾಕೆ ಮೀಟ್ ಆಗಿಲ್ಲ ಅಂತಂದ್ರೆ, ಸರಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಸಮಯ ಬೇಕು, ನೀನ್ ಒಳ್ಳೆ ಕ್ವಶನ್ ಅಂತೂ ಕೇಳಿದೀಯ, ಇದು ಆನ್ಸರ್ ನೀನ್ ತಿಳ್ಕೊಬೇಕೆಲ್ಲ ತಿಳ್ಕೊಬೇಕು ಅಂತ ಹೇಳ್ತಾರೆ. ಏನು ಅದು ಅಂತಂದ್ರೆ, ಆಕ್ಚುಲಿ ಪ್ರಾಸೆಸ್ ಏನಿರುತ್ತೆ ಅಂತಂದ್ರೆ, ಒಂದು ಪ್ರಾಸೆಸ್ ಇರುತ್ತೆ. ಏನ್ ಪ್ರಾಸೆಸ್? ಇವಾಗ ನಾವು ಇದಕ್ಕಿಂತ ಮುಂಚೆ ಒಂದು ವಿಷಯ ತಿಳ್ಕೊಂಡಿದ್ವಿ, ಏನಂತಂದ್ರೆ ಸೂಕ್ಷ್ಮ ದೇಹದಲ್ಲಿರುವ ಕಣಗಳು
ಈ ಸೂಕ್ಷ್ಮ ತಲಗಳಲ್ಲಿ 7 ಸಪ್ತ ಭೂಮಿಕದಲ್ಲಿ ಏನು ಪದಾರ್ಥ ಇದೆ, ಪದಾರ್ಥದಿಂದ ಅದು ತಯಾರಾಗಿದೆನೋ ಆ ಭೂಮಿಕೆಗಳು, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಕಣಗಳು ನಮ್ಮ ಸೂಕ್ಷ್ಮ ದೇಹದಲ್ಲಿ ಇರುತ್ತೆ. ಅಂದ್ರೆ ಆ 7 ತಲಕ್ಕೆ ಸಂಬಂಧಪಟ್ಟ ಕಣಗಳೆಲ್ಲ ಈ ಸೂಕ್ಷ್ಮ ದೇಹದಲ್ಲಿ ನಮ್ಗೆ ಇರುತ್ತೆ. ನಾವು ಯಾವಾಗ 1ನೇ ತಲಕ್ಕೆ ಹೋಗ್ಬೇಕಂದ್ರೆ 1ನೇ ತಲಕ್ಕೆ ಸಂಬಂಧಪಟ್ಟಿದ ಕಣಗಳು ಆಕ್ಟಿವೇಟ್ ಆಗುತ್ತೆ, ಚುರುಕಾಗಿ ಕೆಲಸ ಮಾಡುತ್ತೆ, ನಾವು 1ನೇ ತಲಕ್ಕೆ ಹೋಗ್ಬಿಡ್ತೀವಿ. 4ನೇ ತಲಕ್ಕೆ ಹೋಗ್ಬೇಕು ಅಂದ್ರೆ 4ನೇ ತಲಕ್ಕೆ ಸಂಬಂಧಪಟ್ಟಿದ ಕಣಗಳು ಇಲ್ಲಿ ನಮ್ಮ ಸೂಕ್ಷ್ಮ ದೇಹದಲ್ಲಿ ಆಕ್ಟಿವೇಟ್ ಆಗುತ್ತೆ, ಅಲ್ಲಿಗೆ ಹೋಗ್ಬಿಡ್ತೀವಿ. ಈ ತರ ಎಲ್ಲಾ ತಲಗಳಲ್ಲಿ ಇದೇ ಪ್ರಾಸೆಸ್ ನಡೆಯುತ್ತೆ. ಆದ್ರೆ ಆ ಕಣಗಳೆಲ್ಲ ಕಲ್ತು ಹೋಗ್ಬಿಟ್ಟಿರುತ್ತೆ, ಸೆಪರೇಟ್ ಈ ತರ ಏನಿರಂಗಿಲ್ಲ, ಎಲ್ಲ ಕಲ್ತಿರುತ್ತೆ. ಯಾವಾಗ ಮನುಷ್ಯ ಯಾವಾಗ ಜೀವಂತವಾಗಿರ್ತಾನೋ ಅವಾಗ. ಜೀವಂತವಾಗಿದ್ದಾಗ ಸೂಕ್ಷ್ಮ ದೇಹ ಇದೆ ಅಲ್ಲ ನಮ್ಗೆ, ಮನೋಮಯ ದೇಹ ಇಲ್ಲೇ ಎಲ್ಲ ಇದೆ ನಮ್ಗೆ. ಇದು ಮರಣ ಹೊಂದೋದಕ್ಕಿಂತ ಮುಂಚಿತವಾಗಿ ಜೀವಂತವಾಗಿದ್ದಾಗಿ ಈ ತರ ಇದೆ. ಯಾವಾಗ ಒಂದು ಸಾರಿ ಮನುಷ್ಯ ಮರಣವನ್ನು ಹೊಂದುತ್ತಾನೋ, ಮರಣ ಹೊಂದಿದಾಗ ಏನಾಗುತ್ತೆ, ಈ ಒಂದು ಭೌತಿಕ ದೇಹನ ಬಿಟ್ಬಿಡ್ತೀವಿ, ಮೇಲಿನ ಒಂದು ಲೇಯರ್ ಅನ್ನ ಬಿಟ್ಬಿಡ್ತೀವಿ. ಅವಾಗ ನೆಕ್ಸ್ಟ್ ಏನು, ಔಟರ್ ಲೇಯರ್ ಸೂಕ್ಷ್ಮ ಶರೀರ. ಅದು ಸರ್ವೈವ್ ಆಗ್ಬೇಕು, ಸೂಕ್ಷ್ಮ ತಲದಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ಅದು ಮೇಲಿನ ಪೊರೆ ದಪ್ಪ ಆಗಿರ್ಬೇಕು. ಅವಾಗ ಏನ್ ಮಾಡುತ್ತೆ, ಸೂಕ್ಷ್ಮ ಶರೀರ ಟಕ 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 ಚೇಂಜ್ ಮಾಡ್ಕೊಂಡ್ ಬಿಡುತ್ತೆ. ಆ ಒಂದು ಕಣಗಳ ಅಮರಿಕೆ ಏನಿರುತ್ತಲ್ವಾ ಅದನ್ನ ಚೇಂಜ್ ಮಾಡ್ಕೊಂಡುತ್ತೆ. ಹೇಗ್ ಮಾಡ್ಕೊಳುತ್ತೆ ಚೇಂಜ್ ಅಂತಂದ್ರೆ, ಲೇಯರ್ ಬೈ ಲೇಯರ್ 7 ಲೇಯರ್ಸ್ ಯಾವ ತರ ಇರುತ್ತೋ ಆ 7 ಲೇಯರ್ಸ್ ನಲ್ಲಿ ಮೊದಲನೇ ಪೊರೆ ಏನಿರುತ್ತಲ್ವಾ, ಆ ಮೊದಲನೇ ಪೊರದಲ್ಲಿ ಮೊದಲನೇ ತಲಕ್ಕೆ ಸಂಬಂಧಪಟ್ಟಿದ್ದ ಕಣಗಳಿಂದ ಆ ಮೊದಲನೇ ಪೊರ ಏರ್ಪಾಟಾಗುತ್ತೆ. ನೆಕ್ಸ್ಟ್ 2ನೇ ತಲಕ್ಕೆ ಸಂಬಂಧಪಟ್ಟಿದ್ದ ಕಣಗಳಿಂದ ಆ 2ನೇ ಪೊರೆ ಆಗುತ್ತೆ. ಇವಾಗ ನಾವು ಉಳ್ಳಾಗಡ್ಡಿ ತಗೊಂಡಿದ್ರೆ ಹೆಂಗ ಪೊರೆ 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 ಇರುತ್ತೋ, ಅದೇ ತರದ ಸೂಕ್ಷ್ಮ ಶರೀರ ಕೂಡ ತನ್ನ 7 ಪೊರೆಗಳನ್ನು 1 by 1 ತಯಾರು ಮಾಡ್ಕೊಳ್ಳುತ್ತೆ. ಮಾಡ್ಕೊಂಡು 1ನೇ ತಲದಲ್ಲಿ ಎಷ್ಟು ದಿವಸನೋ, ಎಷ್ಟು ಕಾಲ, ಎಷ್ಟು ತಿಂಗಳ, ಎಷ್ಟು ವರ್ಷ ಇರ್ಬೇಕೋ ಅಲ್ಲಿ ಇದ್ದ ನಂತರ ಆ ಮೇಲ್ನೇ ಪೊರ ಫಸ್ಟ್ ಏನು ಲೇಯರ್ ಇರುತ್ತಲ್ಲ ಅದನ್ನ ಬಿಟ್ಟೆ ಕಂಪಲ್ಸರಿ ಅದು 2ನೇ ತಲಕ್ಕೂ ಹೋಗ್ಬೇಕು. 2ನೇ ತಲಕ್ಕೂ ಹೋಗ್ಬೇಕು ಕಂಪಲ್ಸರಿ. ಆ ತರ ಅದ್ರ ನೆಕ್ಸ್ಟ್ 2ನೇ ತಲದಿಂದ ಮತ್ತೆ 3ನೇ ತಲಕ್ಕೂ ಹೋಗ್ಬೇಕು ಅಂತಂದ್ರೆ ಆ 2ನೇ ಶರೀರವನ್ನು 2ನೇ ಪೊರೆಯನ್ನು ಬಿಟ್ಟು 3ನೇ ತಲಕ್ಕ ಹೋಗ್ಬೇಕು. ಪೂರ್ತಿ ಬಿಟ್ಟೇ ಬಿಡುತ್ತೆ. ಬಿಟ್ಟಿದ್ಮೇಲೆ ಏನಾಗುತ್ತೆ, ಮತ್ತೆ ಕೆಳಗೆ ಬರ್ಬೇಕಂದ್ರೆ ಆ ಕಣಗಳು ಅದ್ರಲ್ಲಿ ಇರೋದಿಲ್ಲ. ಹೆಂಗ್ ಬರ್ಬೇಕು, ಈಗ ಮೇಲೆ ಹೋಗೋದು ಓಕೆ ಹೋಗುತ್ತೆ, ಬಟ್ ಕೆಳಗೆ ಹೋಗ್ಬೇಕಂದ್ರೆ ಆ ಒಂದು ಶರೀರನೇ ಇರೋದಿಲ್ಲಲ್ಲ, ಆ ಕಣಗಳು ಆಕ್ಟಿವೇಟ್ ಮಾಡಕ್ಕೆ ಕಣಗಳೇ ಇಲ್ವಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ, ಆ ನಿತ್ಯಾಣುವು ಏನು ಒಳಗೆ ಕೋರ್ ಅನ್ನೋದಿದೇನೋ ಆ ಅಂತರಂಗದಲ್ಲಿ, ಅದರಲ್ಲಿ ಆ ಜ್ಞಾನ ಎಲ್ಲ ಇರುತ್ತೆ. ಆದ್ರೆ ಮತ್ತೆ ಅದರಿಂದ ಆ ಕಣಗಳನ್ನು ತಯಾರು ಮಾಡ್ಕೊಂಡು ಮತ್ತೆ ಆ 1ನೇ ತಲದ ದೇಹವನ್ನು ನಿರ್ಮಿಸ್ಕೊಂಡು ಮೇಲಿಂದ ಮತ್ತೆ ಕೆಳಗೆ ಬರ್ಬೇಕಾಗುತ್ತೆ. ಅದಕ್ಕೆ ಕೆಳಗಿಂದ ಮೇಲೆ ಹೋಗೋದು ಈಸಿ, ಒಂದೊಂದು ಲೇಯರ್ ನ ಬಿಟ್ಕೊಂತ ಮೇಲೆ ಹೋಗುತ್ತೆ. ಬಟ್ ಮೇಲಿಂದ ಕೆಳಗ್ ಬರ್ಬೇಕಂದ್ರೆ ಸ್ವಲ್ಪ ಬಹಳ ಟೈಮ್ ತಗೊಳುತ್ತೆ, ಬಹಳ ಸಂಕಲ್ಪ ಶಕ್ತಿ ಬೇಕಂತೆ. ಯಾರಿಗೆ, ಮರಣ ಹೊಂದಿದ ಆತ್ಮಕ್ಕೆ. ಭೌತಿಕ ಜೀವಂತವಾಗಿರೋರಿಗೆ ಅದು ಈಸಿ, ಮೇಲಿಂದ ಕೆಳಗೆ ಹೋಗೋದು, ಕೆಳಗಿಂದ ಮೇಲೆ ಹೋಗೋದು ಬರೋದು ಈಸಿ. ಬಟ್ ಒಂದ್ಸರಿ ಮರಣ ಹೊಂದಿದ್ರೆ ಇದೆಲ್ಲ ಪ್ರಾಸೆಸ್ ಇರುತ್ತೆ. ಅದಕ್ಕಾಗಿ ಪೀಟರ್ ಇವರು ಚಾರ್ಲೆಸ್ ಯಾರು ಮರಣ ಹೊಂದ್ಬಿಟ್ಟದ, ಚಾರ್ಲೆಸ್ ಜೀವಂತವಾಗಿಲ್ಲ ಚಾರ್ಲೆಸ್. ಅದಕ್ಕಾಗಿ ಏನ್ ಮಾಡ್ಬೇಕು, ಕಂಪಲ್ಸರಿ ಅದೆಲ್ಲ ಪ್ರಾಸೆಸ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಅದಕ್ಕಾಗಿ ನಾನೇ ಕರ್ದಿಲ್ಲ, ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅವ್ರಿಗೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ಚಾರ್ಲೆಸ್ ಇದ್ದಿದ್ದು 1ನೇ ತಲದಲ್ಲಿ ಇವಾಗ ಜೀವನ ಕೊನಸಾಗಿಸ್ತಾ ಇದ್ದಾನ ಅವನು. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಲ್ಸಿ ಟೈಮ್ ತಗೊಳ್ಳುತ್ತೆ. ಅದಕ್ಕಾಗಿ ನಾವು ಹಾಸ್ಪಿಟಲ್ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡ್ಲಿಲ್ಲ ನಾನು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಒಂದು ಸಾರಿ ಮೇಲೆ ಮರಣದ ನಂತರ ಅವರು ಆ ಜೀವನದ ಸ್ಟಾರ್ಟ್ ಮಾಡಿದ್ಮೇಲೆ
ಅವರಿಗೆ ಜಾಸ್ತಿ ಈ ಒಂದು ಭೂಪ್ರಪಂಚದ ಮೇಲೆ ಇದ್ದ ಮನುಷ್ಯರ ಮೇಲೆ ಆಸಕ್ತಿ ಇರೋದಿಲ್ಲ. ಅವರು ಅಷ್ಟೇ ಹಂಬಲ ಇರೋದಿಲ್ಲ. ಅವ್ರನ್ನ ನಾವು ಅರೆ ನಾವು ಅವ್ರನ್ನೆಲ್ಲ ಬಿಟ್ಟು ಬಂದ್ಬಿಟ್ಟಿವಿ, ನಮ್ ಫ್ಯಾಮಿಲಿನ್ ಬಿಟ್ಟು ಬಂದಿದ್ವಿ, ನಮ್ಮ ಅಮ್ಮನ್ ನೋಡ್ಬೇಕು, ಅಪ್ಪನ್ ನೋಡ್ಬೇಕು, ಅದೆಲ್ಲ ಹಂಬಲ ಇರೋದಿಲ್ಲ ಅಂತೆ. ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಿರ್ತಾರ ಅಷ್ಟೇ ಮೇಲೆ. ನೀನ್ ಎಷ್ಟು ಹೊಡ್ಕೊಂಡಿದ್ಯೋ, ನನ್ ತಮ್ಮನ ಮೀಟ್ ಆಗ್ಬೇಕು, ನನ್ ತಮ್ಮ ಹೋಗ್ಬಿಟ್ಟ, ನನ್ನ ಬಿಟ್ಟು ಹೋಗ್ಬಿಟ್ಟ, ಎಲ್ಲಿಗ್ ಹೋಗ್ಬಿಟ್ನೋ ಏನೋ, ನಾನ್ ಮತ್ತೆ ಮೀಟ್ ಆಗ್ಬೇಕು, ನಾನ್ ಮತ್ತೆ ಮಾತಾಡ್ಬೇಕು ಅಂತ ಎಷ್ಟು ಹಂಬಲ ನಿನ್ ಹತ್ರ ಇದೆಯೋ ಅಷ್ಟು ಹಂಬಲ ಚಾರ್ಲೆಸ್ ನಲ್ಲಿ ಇಲ್ಲ. ಯಾಕಂದ್ರೆ ಒಬ್ರು ಮೇಲೆ ಹೋಗಿದ್ಮೇಲೆ ಇದೇ ತರ ಅವರು ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ರೀಸನ್ ಇದೆ. ಏನು ಅಂತಂದ್ರೆ, ನೀನ್ ಕೇಳ್ತಾ ಇದೀಯಲ್ಲ ಮೇಲೆ ಅಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ, ಅದಕ್ಕೆ ಈ ನಮ್ ಭೂಲೋಕವನ್ನು ಮರ್ತು ಬಿಟ್ಟಾನೆ ಚಾರ್ಲೆಸ್ ಅಂತಂದ್ರೆ, ರೀಸನ್ ಅದು ಅಲ್ಲ. ರೀಸನ್ ಏನು ಅಂತಂದ್ರೆ, ಆ ಇವಾಗ ಚಾರ್ಲೆಸ್ ಒಂದು ಹುಡುಗಿನ ಆಕರ್ಷಣದಲ್ಲಿ ಬಿದ್ಬಿಟ್ಟಾನೆ. ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಆ ಹುಡುಗಿ ಯಾರು ಅಂತಂದ್ರೆ, ಇತ್ತೀಚೆಗೆ ಮರಣ ಹೊಂದಿ ಹಾಸ್ಟೆಲ್ ತಲಕ್ಕೆ ಸೇರಿದಾಳೆ. ಆ ಹುಡುಗಿಗೆ ಜಾಸ್ತಿ ಅಲ್ಲಿ ಏನು ಗೊತ್ತಿಲ್ಲ. ಹಾಸ್ಟೆಲ್ ತಲದಲ್ಲಿ ಯಾವ ತರ ಇರುತ್ತೆ, ಏನೇನ್ ಪ್ಲೇಸಸ್ ಇರುತ್ತೆ ಅದೆಲ್ಲ ಗೊತ್ತಿಲ್ಲ. ಅದಕ್ಕಾಗಿ ಇವನ್ನೆಲ್ಲ ಬಹಳ ದಿವಸ ಆಯ್ತಲ್ಲ ಹೋಗಿ ಅಲ್ಲಿ ತೋರಿಸ್ತಾ ಇದ್ದಾನೆ, ಎಲ್ಲಾ ಅವಳನ್ನ ತಿರುಗಾಡಿ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಓಹೋ ಅದಾ ವಿಷಯ ಅಂತ ತಿಳ್ಕೊಂತಾರೆ. ಸೊ ಈ ತರ ಎಲ್ಲ ಮೇಲೆ ಲೋಕದಲ್ಲಿ ಇರುತ್ತೆ ಮಾಸ್ಟರ್ಸ್. ಟೈಮ್ ಎಷ್ಟಾಗಿದೆ? ಸೊ ನೆಕ್ಸ್ಟ್ ಏನು ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಹಾ ಸ್ವಲ್ಪ ಜನ ಅಂಗವೈಕಲ್ಯದಿಂದ ಜನ್ಮ ತಗೊಳ್ತಾರೆ, ಸ್ವಲ್ಪ ಜನ ಎಲ್ಲ ಒಳ್ಳೆ ಶರೀರದಿಂದ ಜನ್ಮ ತಗೊಳ್ತಾರೆ, ಸ್ವಲ್ಪ ಜನ ಅಂಗವೈಕಲ್ಯದಿಂದ ಮತ್ತೆ ಕುರುಡರಾಗಿ ಜನ್ಮ ತಗೊಳ್ತಾರೆ, ಮತ್ತೆ ಸ್ವಲ್ಪ ಜನ ಮೂಕರಾಗಿ ತಗೊಂತಾರೆ, ಮತ್ತೆ ಸ್ವಲ್ಪ ಜನ ಯಾವ್ದೋ ಕೈ ಇಲ್ಲ ಕಾಯಿ ಇಲ್ಲ ಆ ತರ ಎಲ್ಲ ಜನ್ಮ ತಗೊಂತಾರಲ್ಲೇ. ಅದಕ್ಕೇನಾದ್ರೂ ಕಾರಣ ಇದೆನಾ? ಅದಕ್ಕೇನಾದ್ರೂ ಕಾರಣ ಇದೆನಾ ಅಂತ ಕೇಳಿದ್ರೆ, ಆ ಎಸ್, ಕಾರಣ ಇದೆ, ಕಂಪಲ್ಸರಿ ಇದೆ. ಕಾರಣ ಇರ್ಲಾರ್ದೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ಏನು ಆ ಕಾರಣ? ಏನು ಆ ಕಾರಣ ಅಂತಂದ್ರೆ, ಯಾರ ಕರ್ಮಗಳ ಪ್ರಕಾರ ಅವ್ರ ಜನ್ಮ ಅನ್ನೋದು ನೆಕ್ಸ್ಟ್ ಜನ್ಮ ಅನ್ನೋದು ಇರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಅದು. ಹ ಆದ್ರೆ ಈ ಮಾನವರೆಲ್ಲ ಈ ತರ ಜನ್ಮಗಳು ತಗೊಂಡು, ಈ ವಿಕಲರಾಗಿ ಜನ್ಮ ತಗೊಂಡು ಅವರು ಕಷ್ಟ ಪಡ್ಬೇಕು ಅಂತ ಯಾವ ಬ್ರಹ್ಮ ದೇವರು ಮಾಡಿದ್ದು ಅಲ್ಲ ಇದು. ನಾವ್ ಅನ್ಕೊಂತೀವಲ್ಲ, ಯಾವ್ ಕಷ್ಟ ಬರ್ಲಿ ದೇವರಿಗೆ ಅಂತೀವಿ ನಾವು. ಈ ದೇವ್ರು ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದಾನಪ್ಪ, ನನ್ನ ಯಾಕ ಈ ತರ ಹುಟ್ಸಿದಾನಪ್ಪ, ನನ್ಗ ಕಣ್ಣಿಲ್ಲ, ನನ್ಗ ಕಿವಿ ಇಲ್ಲ, ಅನ್ಯಾಯ ಮಾಡ್ಬಿಟ್ಟ, ನನ್ ಮಕ್ಕಳಿಗೆ ಅನ್ಯಾಯ ಮಾಡ್ಬಿಟ್ಟ, ಈ ತರ ಹೇಳ್ತಾರಲ್ಲ, ಅಲ್ಲಿ ಯಾವ ಬ್ರಹ್ಮದೇವರಿಗೆ ಇಷ್ಟ ಇರುತ್ತೆ ಮಾನವರನ್ನೆಲ್ಲ ಈ ತರ ದುಃಖ ಪಡ್ತಾ ನೋಡ್ಬೇಕು ಅಂತೇಳಿ? ಇದು ಯಾವ ಬ್ರಹ್ಮದೇವ್ರು ಮಾಡಿದ್ದ ಕೆಲ್ಸ ಅಂತೂ ಅಲ್ಲ. ಈ ಟ್ರಾಜಿಡಿಗಳೆಲ್ಲ ಯಾರ್ ಸೃಷ್ಟಿ ಮಾಡ್ಕೊಂತಾರೆ ಅಂತಂದ್ರೆ, ಅವರು ಗತ ಜನ್ಮಗಳಲ್ಲಿ ಏನ್ ಕೆಲ್ಸಗಳು ಮಾಡಿರ್ತಾರೋ ಅದಕ್ಕಾಗಿ ಅವರೇ ಸ್ವಯವಾಗಿ ಇಂತ ಒಂದು ಟ್ರಾಜಿಡಿಗಳನ್ನು ಅವರೊಂದು ನೆಕ್ಸ್ಟ್ ಜನ್ಮದಲ್ಲಿ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ. ಅವರು ಯಾವುದೇ ಮನುಷ್ಯಗಾದ್ರೂ ಒಂದು ಜಂತುಗಾದ್ರೂ ಕಷ್ಟವನ್ನು ಕೊಟ್ಟಿದ್ದಾಗ, ನಷ್ಟವನ್ನು ಮಾಡಿದ್ದಾಗ ಅದಕ್ಕೆ ತಕ್ಕ ಫಲ ಅನುಭವಿಸಲೇಬೇಕು ಕರ್ಮ ಸಿದ್ಧಾಂತ ಪ್ರಕಾರ. ಅದರ ಸಲುವಾಗಿ ಈ ತರ ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ. ಆ, ಆ, ಈಗ ಒಂದು ಕುಡ್ಕ ಇರ್ತಾನೆ. ಆ ಕುಡ್ಕ ಕುಡ್ದಿದ್ಮೇಲೆ ಅವನಿಗೆ ಏನು ಅರಿವೇ ಇರೋದಿಲ್ಲ. ಅವ್ನ್ ಏನ್ ಮಾಡ್ತಾ ಇರ್ತಾನೆ, ಅವ್ನ್ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಅವೇರ್ನೆಸ್ ಇರಂಗಿಲ್ಲ. ಇಷ್ಟ ಬಂದಂಗೆ ಅವನು ಹೆಂಡ್ತಿಗಾದ್ರೂ ಹೊಡಿತಾ ಇರ್ತಾನೆ, ಇಲ್ಲಾಂದ್ರೆ ಮಕ್ಕಳನ್ನಾದ್ರೂ ಹೊಡಿತಾ ಇರ್ತಾನೆ. ಆ ತರ ಇಷ್ಟ ಬಂದಂಗೆ ಒಂದು ಜಂತುಕಿನ್ನ ಅಧ್ವಾನವಾಗಿ ಅವ್ರು ಬಿಹೇವ್ ಮಾಡಿ ಎಲ್ಲಿ ಬೇಕಲ್ಲಿ ಹೊಡಿತಾ ಇರ್ತಾರೆ. ಇವಾಗ ನಾವು ಕೆಲ್ಸದವ್ರ ಮನೆಯಲ್ಲಿ ಕೇಳ್ತಾ ಇರ್ತೀವಿ, ನನ್ ಗಂಡ ಹೊಡೆದಿದ್ದಾನೆ, ಇಲ್ಲಿ
ತಲೆ ಉಬ್ಬು ಬಿಟ್ಟಿದೆ, ತಲೆ ಒಡೆದೋಗ್ಬಿಟ್ಟಿದೆ ಅಂತ ಹೇಳ್ತಾರ ಅವ್ರು. ಈ ತರ ಮಾಡಿದಾಗ ಅವ್ರಿಗೆ ಇವಾಗ ಮಕ್ಕಳಿಗೆ ಹೊಡೆದಿದ್ರೆ ಆ ಮಕ್ಕಳಿಗೆ ಏನಾದ್ರೂ ಕಣ್ಣು ಹೋಯ್ತು, ಇಂಜುರಿ ಆಯ್ತು ಅಂತ ತಿಳ್ಕೊರಿ. ಅವಾಗ ಏನಾಗುತ್ತೆ, ಅದು ಈ ಒಂದು ಹಾಸ್ಪಿಟಲ್ಗೆ ಹೋದ್ರು ಕೂಡ ಅದು ಕ್ಯೂರ್ ಆಗೋದಿಲ್ಲ. ಅಂತ ಡ್ಯಾಮೇಜ್ ಆಯ್ತು ಅಂತ ಅನ್ಕೊಂಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಅವನು ಒಂದು ಕಣ್ಣಿರ್ಲಾರ್ದ ಮನುಷ್ಯ ಆಗಿ ಹುಟ್ಟಬೇಕಾಗುತ್ತೆ, ಒಂದು ಕುರುಡನಾಗಿ ಹುಟ್ಟಬೇಕಾಗುತ್ತೆ. ಯಾಕಂದ್ರೆ ಆ ನೋವನ್ನು, ಆ ವ್ಯದೆಯನ್ನು, ಆ ಬಾಧೆಯನ್ನು ಎಲ್ಲ ಇವನು ಅನುಭವಿಸಲೇಬೇಕು ಕಂಪಲ್ಸರಿ. ಇನ್ನೊಂದು ಕೇಸಸ್ ನಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಇವಾಗ ಇವಾಗ ನನಗ ನನ್ ಮಕ್ಕಳಿಗೆ, ಇಲ್ಲಾಂದ್ರೆ ಆ ನನ್ ಮಕ್ಕಳು ಅಥವಾ ಯಾರೊಬ್ರು ಅನ್ಕೋರಿ, ಫಾರ್ ಎಕ್ಸಾಂಪಲ್ ಒಬ್ರು ಮಕ್ಕಳಿಗೆ ಆ ಅವರು ಕುರುಡರಾಗಿದ್ದಾರೆ, ಮತ್ತೆ ಮಾತು ಬರಂಗಿಲ್ಲ ಅಂತ ಡಿಪೆಂಡ್ ಹುಟ್ಟಿದ್ದಾರೆ ಅನ್ಕೊಳ್ರಿ. ಅವ್ರನ್ನ ಇವ್ರ ಪೇರೆಂಟ್ಸ್ ಯಾವ ತರ ನೋಡ್ಕೋಬೇಕು ಅಂತಂದ್ರೆ, ಬಹಳ ಪ್ರೀತಿಲಿಂದ ನೋಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ನಮ್ಮ ಕರ್ಮ ಕಳಿಯಾಕೆ ಈ ತರನ ಬಂದಿದೆ. ಅವ್ರನ್ನ ಬಹಳ ಅವರಿಗೆ ದುಃಖ ಆಗ್ಲಾರ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ಆ ಆತ್ಮ ಆಲ್ರೆಡಿ ಫೀಲ್ ಆಗ್ತಾ ಇರುತ್ತೆ, ಎಲ್ಲರಿಗೂ ಚೆನ್ನಾಗಿ ಕಿವಿ ಕೇಳಿಸ್ತಾ ಇದೆ, ಮಾತಾಡ್ತಾ ಇದ್ದಾರೆ, ನನ್ಗ ಮಾತಾಡಕ್ ಬರಂಗಿಲ್ಲಲ್ಲ, ನಾನ್ ಕೇಳಕ್ಕ ನನ್ಗೆ ಕಷ್ಟ ಆಗ್ಬಿಟ್ಟಿದೆ ಅಲ್ಲ ಅಂತ ಒಂದು ಕಷ್ಟ ಅನ್ನೋದು ಅವರಿಗೆ ಆಗ್ತಾ ಇರುತ್ತೆ ಒಳಗಡೆ. ಅವ್ರು ದುಃಖ ಪಡ್ತಾ ಇರ್ತಾರೆ. ಅಂತವ್ರಿಗೆ ಆ ನೋವು ಆಗ್ಲಾರ್ದಂಗೆ ನಾವು ಬೆಳೆಸಿ ಪ್ರೀತಿಯನ್ನು ಕೊಡ್ತಾ ಬೆಳೆಸ್ಬೇಕು. ಅವಾಗ ಇವ್ರು ಒಳ್ಳೆ ಕರ್ಮವನ್ನು ಜಮಾ ಮಾಡ್ಕೊಂತಾರೆ, ಪುಣ್ಯವನ್ನು ಜಮಾ ಮಾಡ್ಕೊಂತಾರೆ. ಯಾರು? ತಂದೆ ತಾಯಿ. ಅದೇ ಅಲ್ಲಾರ್ದೆ ಇಂಥ ಮಕ್ಕಳು ಹುಟ್ಟಿದ್ರಲ್ಲಪ್ಪ, ನನ್ ಜೀವನಕ್ಕೆ ನನ್ ಬಾಳೆಲ್ಲ ಇವ್ರು ಸೇವಕ್ಕೆ ಅಂಕಿತ ಆಗ್ಬಿಟ್ಟಿದೆ, ನಾನು ಇಷ್ಟು ಕಷ್ಟ ಪಡ್ಬೇಕಾಗ್ತಾ ಇದೆ ಅಂತ ಕೋಪದಿಂದ ಆ ಒಂದು ಇವ್ರ ಜೀವನವನ್ನು ದುರ್ಭರ ಮಾಡಿದ್ದರೆ, ಮಕ್ಕಳ ಜೀವನವನ್ನು ದುರ್ಭರ ಮಾಡಿದ್ದರೆ, ಹೇಟ್ ಮಾಡ್ಕೊಂತ ಇದ್ರೆ, ಅವ್ರನ್ನ ಬೈತಾ ಇದ್ರೆ ಏನಾಗುತ್ತೆ ಗೊತ್ತಾ? ನೆಕ್ಸ್ಟ್ ಜನ್ಮದಲ್ಲಿ ಅವರು ಕೂಡ ಅವ್ರ ಏನಿರ್ತಾರಲ್ಲ, ಒಂದು ಮೂಕೆ ಆಗ್ಲಿ, ಒಂದು ಮಾತು ಬರ್ಲಾರ್ದಂಗೆ ಅವ್ರು ಕೂಡ ಅದೇ ತರ ಜನ್ಮ ತಗೋಬೇಕಾಗುತ್ತಂತೆ. ಚೆನ್ನಾಗಿ ನೋಡ್ಕೊಂಡಿದ್ರೆ ಏನಾಗುತ್ತದೆ? ಪುಣ್ಯ ಕರ್ಮ ಸೇರುತ್ತೆ. ಇಲ್ಲಾಂದ್ರೆ ಮತ್ತೆ ಪಾಪದ ಕರ್ಮದಲ್ಲಿ ಬಿದ್ದ್ಬಿಡ್ತಾರ ಅವರು, ಇನ್ನು ಜಾಸ್ತಿ ಕರ್ಮವನ್ನು ಕಟ್ಕೊಂತಾರೆ. ಇನ್ನ ಸ್ವಲ್ಪ ಕೇಸಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ವಿತಂತುಗಳೇ ಇರ್ತಾರಲ್ಲ, ವಿತಂತು ಅಂತಂದ್ರೆ ಯಾರು ಹಸ್ಬೆಂಡ್ ಹೋಗಿರ್ತಾರೋ ಆ ವಿತಂತ ಮಹಿಳೆಗೆ ಒಬ್ಬ ಮಗ ಇರ್ತಾನ ಅನ್ಕೊಳ್ರಿ. ಆ ಮಗಗೆ ಮದ್ವೆ ಆಗ ಏಜ್ ಬಂತು, ಮದ್ವೆ ಮಾಡ್ಬೇಕು. ಆದ್ರೆ ಆ ತಾಯಿಗೆ ಒಳಗಡೆ ಇಷ್ಟ ಇರಂಗಿಲ್ಲಂತೆ ಮದ್ವೆ ಮಾಡ್ಬೇಕಂದ್ರೆ. ಮದ್ವೆ ಮಾಡಿದ್ರೆ ಎಲ್ಲಿ ನನ್ ಮಗ ಹೆಂಡತಿ ಬಂದ್ಬಿಟ್ರೆ ಮತ್ತೆ ಅವರಿಬ್ಬರು ಒಂದ್ ಫ್ಯಾಮಿಲಿ ಆಗ್ಬಿಡ್ತಾರೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಆಗ್ಬಿಡ್ತಾರೆ, ನಾನ್ ಒಂಟಿ ಆಗ್ಬಿಡ್ತೀನಿ, ನನ್ನೆನ್ನ ಯಾರು ನೋಡ್ಕೊಂತಾರೆ, ಮತ್ತೆ ಇನ್ಕಮ್ ಕೂಡ ಅವ್ರು ಬರೋ ದುಡ್ಡೆಲ್ಲ ಮತ್ತೆ ಅವ್ರಿಗೆಲ್ಲ ಜಾಸ್ತಿ ಖರ್ಚು ಆಗ್ಬಿಡ್ತಾವ, ನನ್ಗೂ ಖರ್ಚು ಮಾಡಾಕ ಅವ್ರ ಹತ್ರ ದುಡ್ಡು ಇರಂಗಿಲ್ಲ, ಎಲ್ಲ ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಏನೋ ಒಂದ್ ಹೇಳಿ ಪೋಸ್ಟ್ಪೋನ್ ಮಾಡ್ತಾ ಇರ್ತಾಳಂತೆ ತಾಯಿ. ಇಂಥವ್ರು ಬಹಳ ಜನನ ನಾನ್ ನೋಡಿದೀನಿ ಅಂತ ಹೇಳ್ತಾ ಇದಾರಿಲ್ಲ ಆಚಾರ್ಯ ಅವರು. ಅಂತವ್ರು ಕೂಡ ಇರ್ತಾರೆ ಲೋಕದಲ್ಲಿ, ಅಂತ ತಾಯಿಯರು ಕೂಡ ಇರ್ತಾರೆ. ಅಂದ್ರೆ ಅವ್ರ ಲೋನ್ಲಿನೆಸ್ ನ ಫೀಲ್ ಆಗ್ತಾ ಇರ್ತಾರಲ್ವಾ. ಇವಾಗ ಮಗಗೆ ಫ್ಯಾಮಿಲಿ ಬಂತಂದ್ರೆ ಅವ್ರು ಬಿಸಿ ಆಗ್ಬಿಡ್ತಾನೆ, ಮತ್ತೆ ತಾನು ಅಷ್ಟು ಒಂಟ್ರಿ ಜೀವನವನ್ನು ಗಡ್ದಾಗ ಅಷ್ಟು ಗಟ್ಸಿರಂಗಿಲ್ಲ ಅವ್ರ ಹತ್ರ. ಏನೋ ಒಂದು ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಏನೋ ಒಂದ್ ಹೆಸರು ಇಡೋದು, ಇಲ್ಲಾಂದ್ರೆ ಅವ್ರು ಬೇಡ ಅನ್ನೋದು, ಏನೋ ಒಂದು ಹೇಳಿ ಮದ್ವೆ ಆಗಕ್ಕೆ ಕೊಡೋದಿಲ್ಲ ಅಂತೆ. ಬರೀ ನೋಡೋದು ಬರೋದು, ಅದ್ ಕ್ಯಾನ್ಸಲ್ ಮಾಡೋದು, ಸಂಬಂಧಗಳು ಕ್ಯಾನ್ಸಲ್ ಮಾಡೋದು, ಈ ತರ ಕಲಿತಾ ಇನ್ನ ಅವನು ಸುತ್ತ ಇರೋರಿಗೆ, ರಿಲೇಷನ್ಗೆ ಎಲ್ಲ ಈ ಸಮಾಜಕ್ಕೆ ಅರ್ಥ ಆಗುತ್ತಂತೆ, ಈ ತಾಯಿ ಬೇಕಂತ ಮಾಡ್ತಾ ಇದ್ದಾಳೆ ಮದ್ವೆ ಆಗಕ್ಕ ಕೊಡವಳು ಅವ್ರ ಮಗನಿಗೆ ಅಂತ. ಆದ್ರೆ ಆ ಮಗನಿಗೆ ಅರ್ಥ ಆಗೋದಿಲ್ಲ, ಇಲ್ಲ ತಾಯಿ ಅಂದ್ರೇನೆ ಅಷ್ಟು ಪ್ರೀತಿ ಇರುತ್ತೆ, ಇಲ್ಲ ತಾಯಿ ಹೇಳಿದ್ದೆ ಕರೆಕ್ಟ್ ಅಂತೇಳಿ. ಇನ್ನ ಲಾಸ್ಟಿಗೆ ಅವ್ನ್ ಮದ್ವೆ ಮಾಡ್ಕೊಳ್ಳಾರ್ದ ಅದೇ ತರ ಇದ್ಬಿಟ್ಟು ತನ್ನ ಜೀವನವನ್ನೇ ತಾಯಿನ ಸೇವೆಗೋಸ್ಕರ ಅವನು ಇಟ್ಟು ಬಿಡ್ತಾನೆ. ಅವಾಗ ಏನಾಗುತ್ತೆ, ಈ ತಾಯಿ ಆ ಕರ್ಮವನ್ನು ಬಹಳ ಕರ್ಮವನ್ನು ತಗೊಂಡ್ಬಿಡ್ತಾಳೆ, ಕೆಟ್ಟ ಕರ್ಮವನ್ನು ಜಮಾ ಮಾಡ್ಕೊಂಡ್ಬಿಡ್ತಾಳೆ. ಮಾಡ್ಕೊಂಡು ನೆಕ್ಸ್ಟ್ ಜನ್ಮದಲ್ಲಿ ಯಾವ ತರ ಹುಡ್ತಾಳೆ ಅವಳು ಅಂತಂದ್ರೆ, ಯಾರೊಬ್ರನ್ನ ಪ್ರೀತಿಸ್ತಾಳೆ. ಪ್ರೀತಿಸಿದಾಗ ಏನಾಗುತ್ತೆ,
ಆ ಪ್ರೀತಿ ಮಾಡಿದ್ದಾಗ ಆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ ತಕ್ಷಣ ಏನಾಗುತ್ತೆ, ಅವನು ಯಾವುದೋ ಒಂದು ಟ್ರಾಜಿಡಿ ಆಗಿ ಆಕ್ಸಿಡೆಂಟ್ ನಲ್ಲೋ ಏನೋ ಒಂದು ಆ ಒಂದು ಪ್ರೀತಿ ಮಾಡಿದ್ದ ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ಮರಣ ಹೊಂದ್ತಾನೆ. ಅವಾಗ ಯಾರನ್ನ ಮದ್ವೆ ಆಗ್ಬೇಕು? ಇವಳು. ಇವ್ರ ಮದ್ವೆ ನಿಂತು ಬಿಡ್ತದೆ. ಮತ್ತೆ ಏನಾಗುತ್ತೆ, ಮತ್ತೆ ಸ್ವಲ್ಪ ಆ ದುಃಖವೆಲ್ಲ ನೋವನ್ನ ಅನುಭವಿಸ್ಬೇಕು. ಆಮೇಲೆ ಸ್ವಲ್ಪ ವರ್ಷದ ನಂತರ ಅದರಿಂದ ಕೂಡ ಹೊರಗ್ ಬಂದ್ಮೇಲೆ ಮತ್ತೆ ಇನ್ನೊಬ್ರು ಯಾರೋ ನನ್ನ ಪ್ರೀತಿ ಮಾಡ್ತಾ ಇದ್ದ ಇವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಇಷ್ಟ ಪಡ್ತಾನ ಅಂತ ಅನ್ಕೊಳ್ರಿ. ದಿನ ಏನೋ ಅವ್ರ ಜೀವನ ನಡೆಸ್ತಾ ಇರ್ತಾಳೆ, ಜಾಬ್ ಮಾಡ್ತಾ ಇರ್ತಾಳೆ, ಇನ್ನೊಬ್ರು ಯಾರೋ ಕೊಲಿಗ್ ಪರಿಚಯ ಆದ್ರು, ಅವ್ರು ಇವಳನ್ನ ಇಷ್ಟಪಟ್ಟು ನಾನ್ ಮದ್ವೆ ಆಗ್ತೀನಿ, ನಿನ್ ಸ್ಟೋರಿ ಎಲ್ಲ ನನ್ಗೆ ಗೊತ್ತಾಗಿದೆ, ಆದ್ರೂ ನಾನ್ ಮದ್ವೆ ಆಗ್ತೀನಿ ಅಂತ ರೆಡಿ ಆಗಿ ಸರಿ ಅಂತ ಎಲ್ಲರೂ ಒಪ್ಕೊಂಡು ಮದ್ವೆ ಆಗ್ಬೇಕು ಅನ್ಕೊಂಡ ತಕ್ಷಣ ಸ್ವಲ್ಪ ದಿವ್ಸಕ್ಕೆ ಏನಾಗುತ್ತೆ, ಯಾವ್ದೋ ಒಂದು ಇಬ್ಬರಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ರೋಗ ಬರುತ್ತಂತೆ. ಅಂತಂದ್ರೆ ಅದು ವಾಸಿ ಆಗದೆ ಇರುವಂತ ರೋಗ ಬಂದ್ಬಿಟ್ಟು ಮತ್ತೆ ಮದ್ವೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅಂದ್ರೆ ಏನ್ ಅರ್ಥ ಇಲ್ಲಿ ಅಂತಂದ್ರೆ, ಅಲ್ಲಿ ಗತ ಜನ್ಮದಲ್ಲಿ ಏನ್ ಮಾಡಿದ್ಲು ಅವಳು, ಮಗನಿಗೆ ಮದ್ವೆ ಆಗ್ಲಾರ್ದಂಗ ಅಡ್ಡಿಯಾಗಿ ಏನೋ ಒಂದು ರೀಸನ್ ಇಂದ ಮದ್ವೆಯನ್ನು ಪೋಸ್ಟ್ ಮಾಡಿ ಲಾಸ್ಟಿಗೆ ಮದ್ವೆ ಆಗ್ಲಾರ್ದಂಗ ಮಾಡ್ಬಿಟ್ಲು. ಅದೇ ಒಂದು ಪರಿಸ್ಥಿತಿ ನೆಕ್ಸ್ಟ್ ಜನ್ಮದಲ್ಲಿ ಇವರಿಗೆ ಬಂದು ಆ ಎಲ್ಲ ದುಃಖ ನೋವು ಅನುಭವಿಸಬೇಕಾಗಿದೆ. ಇವಾಗ ನಾವು ಸಮಾಜದಲ್ಲಿ ಎಷ್ಟೋ ನೋಡ್ತೀವಿ, ಇಂಥವ್ ನೋಡ್ತೀವಿ. ಆ ಮದ್ವೆ ಆದ ತಕ್ಷಣ ಗಂಡ ತೀರ್ಕೊಂಡ್ಬಿಟ್ಟ, ಇಲ್ಲಂತಂದ್ರೆ ಡಿವೋರ್ಸ್ ಆಯ್ತು, ಕೆಲವೇ ತಿಂಗಳಿಗೆ ಡಿವೋರ್ಸ್ ಆಯ್ತು, ಆ ಇಲ್ಲ ಅಂತಂದ್ರೆ ಇಂತ ಏನೋ ಸಾಕಷ್ಟು ಕೇಳ್ತೀವಿ. ಎಷ್ಟು ಪಾಪ ಅಲ್ಲ, ಸಣ್ಣ ಹುಡುಗಿ ಇನ್ನು ಏನು ನೋಡೇ ಇಲ್ಲ ಜೀವನದಾಗ, ಇವಾಗ ಸೆಕೆಂಡ್ ಮದ್ವೆ ಸಲುವಾಗಿ ರೆಡಿ ಆಗ್ಬೇಕಾಗ್ತಾ ಇದೆ, ಎರಡನೇ ಮದ್ವೆ ಅಂತ ಹೆಸರು ಬಿದ್ದುಬಿಟ್ಟಿದೆ. ಎಂತವ್ರು ಬರ್ತಾರೆ ಇವ್ರಿಗೆ ಸಂಬಂಧಗೆ, ಅಂತ ಸಂಬಂಧಗಳೇ ಮತ್ತ ಅಂತ ಎಷ್ಟೋ ಬೇಜಾಡ್ತದ ಜನ. ಇದಕ್ ಹಿಂದೆ ಎಲ್ಲ ಎಷ್ಟು ಕಾರಣಗಳಿದೆ, ಅವ್ರ ಗತ ಜನ್ಮದ ಕರ್ಮಗಳು ಎಷ್ಟಿದೆ ಅಂತ ಇದೆಲ್ಲ ತಿಳಿಸ್ತಾ ಇದ್ದಾರೆ ಇಲ್ಲಿ. ಇದು ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್. ಏನ್ ಆದ್ರೆ ಕೂಡ ಅಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದಕ್ಕೂ ಒಂದು ಕಾರಣ ಅನ್ನೋದು ಇದೆ. ಕಾರ್ಯ ಕಾರಣ ಸಂಬಂಧ. ಈ ಕಾರಣ ಇದೆ ಅಂತಂದ್ರೆ ಅದರಿಂದ ನಾವೇನೋ ಕಾರ್ಯ ಮಾಡಿರ್ತೀವಿ ಅಂತ ಅದು ಅರ್ಥ ಮಾಡ್ಕೊಂಡು ಜೀವನವನ್ನು ನಡೆಸ್ಕೋಬೇಕು ನಾವು. ಅದೇ ತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾನೆ. ಏನು ಅಂತಂದ್ರೆ, ಸ್ವಲ್ಪ ಜನ ಅದೃಷ್ಟ ಜಾತಕರಾಗಿ ಹುಡ್ತಾರೆ, ಇನ್ನ ಸ್ವಲ್ಪ ಕೆಲವು ಜನ ದುರದೃಷ್ಟ ಜಾತಕರಾಗಿರ್ತಾರೆ. ಇದಕ್ಕೆ ಹಂಗ ಅದೃಷ್ಟ ಜಾತಕರಂದ್ರೆ ಏನು? ಯಾರನ್ನ ಅದೃಷ್ಟವಂತರ ಅಂತ ಹೇಳ್ತೀವಿ ನಾವು? ಅವ್ರ ಹತ್ರ ದುಡ್ಡು ಚೆನ್ನಾಗಿದೆ, ಆರೋಗ್ಯ ಇದೆ, ಎಲ್ಲಾ ಸಮೃದ್ಧಿ ಆಗಿದೆ, ಎಲ್ಲಾ ಫೆಸಿಲಿಟೀಸ್ ಇದಾವ, ಎಲ್ಲಾನು ಚೆನ್ನಾಗಿದೆ, ಅವ್ರ ಭಾರಿ ಅದೃಷ್ಟವಂತರಪ್ಪ ಅಂತ ಹೇಳ್ತೀವಿ. ಅದೇ ದುರದೃಷ್ಟವಂತರಿಗೆ ದುಡ್ಡಿಲ್ಲ, ಬಹಳ ಹೀನವಾದ ಸ್ಥಿತಿನಲ್ಲಿದ್ದಾರೆ. ಅವರು ಮತ್ತೆ ತಂದೆ ತಾಯಿಗಳಿಂದ ರೋಗಗಳನ್ನು ಕೂಡ ವಂಶ ಪಾರಂಪರಿಕವಾಗಿ ಅವರು ತಗೊಂಡು ಅದ ಕೂಡ ಅವರು ಕಷ್ಟ ಪಡ್ತಾ ಇದ್ದಾರೆ, ರೋಗಗಳನ್ನು ಕೂಡ ತಗೊಂತಾ ಇದ್ದಾರೆ. ಅವರು ದುರದೃಷ್ಟಪ್ಪ, ಅದೃಷ್ಟನೇ ಚೆನ್ನಾಗಿಲ್ಲ ನೋಡು, ಫಸ್ಟ್ ಇಂದ ಏನೋ ಒಂದು ಕಾಟ, ಒಂದಿಲ್ಲ ಅಂದ್ರೆ ಒಂದು ಕಷ್ಟ, ದೊಡ್ಡ ದೊಡ್ಡ ಕಷ್ಟಗಳು ಬರ್ತಾ ಇದಾವೆ ಜೀವನದಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ದುರದೃಷ್ಟವಂತರು ಅವ್ರನ್ನ ಅಂತ ಹೇಳ್ತೀವಿ. ಸೊ ಆ ಅದೃಷ್ಟ ಎಲ್ಲಿಂದ ಬಂತು ಇವಾಗ ಅಂತಂದ್ರೆ, ಪೀಟರ್ ಗುರುಗಳು ಆಚಾರ್ಯ ಅವರು ಹೇಳ್ತಾರೆ, ಈ ಅದೃಷ್ಟ ದುರದೃಷ್ಟ ಅನ್ನೋದು ಎಲ್ಲ ಎದ್ರ ಮೇಲೆ ಡಿಪೆಂಡು ಅಂತಂದ್ರೆ, ನಾವು ಗತ ಜನ್ಮದಲ್ಲಿ ಮಾಡಿರುವ ಕೆಲಸಗಳಲ್ಲಿ ಮೇಲೆನೆ ಆ ಅದೃಷ್ಟ ಅನ್ನುವ ಅರ್ಹತೆಯನ್ನು ನಾವು ಸಂಪಾದನೆ ಮಾಡ್ಕೊಂಡಿದ್ವಿ. ಅದೇ ತರ ದುರದೃಷ್ಟವಂತರು ಕೂಡ ದುರದೃಷ್ಟವಂತ ಅನ್ನುವ ಆ ಅರ್ಹತೆಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾನ ಅವನು ಅಂತ ಕೆಲಸಗಳೇನು ಮಾಡಿದಾನೋ ಅಂತದೇ ಜೀವನ ಅವನಿಗೆ ಪ್ರಾಪ್ತಿ ಆಗಿದೆ. ಅಷ್ಟೇ ಆಗ್ಲಿ, ಇಲ್ಲಿ ಅದೃಷ್ಟ ದುರದೃಷ್ಟ ಅಲ್ಲ ಅದು ಅಂತ ಹೇಳ್ತಾರೆ. ಆ ಭೋಗ ಭಾಗ್ಯಗಳಲ್ಲಿ ತೂಗುವ ಆ ಅರ್ಹತೆ ಅನ್ನೋದು ಅವನು ಸಂಪಾದನೆ ಮಾಡ್ಕೊಂಡಿದ್ದಾನೆ, ಯಾರು ಅದೃಷ್ಟವಂತ. ಆದ್ರೆ ಸ್ವಲ್ಪ ಜನ ಇರ್ತಾರೆ, ಈ ಒಂದು ಬಡತನದಲ್ಲಿ ಇದ್ದವರು ಕೂಡ ಮನಸ್ಸು ದೊಡ್ಡದಾಗಿರುತ್ತೆ, ಅವ್ರ ಮನಸ್ಸು ಬಹಳ ದೊಡ್ಡದಾಗಿರುತ್ತೆ. ಅವರು ಅಲ್ಲಲ್ಲಿ ನಾವು ನೋಡ್ತಾ ಇರ್ತೀವಿ ಅಂತವ್ರನ್ನ ಕೂಡ. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮಕ್ಕಿಂತ ದುರದೃಷ್ಟವಂತರು ಯಾರಿದಾರೋ ಅವ್ರಿಗೆ ಸಹಾಯ ಮಾಡಕ್ಕೆ ನೋಡ್ತಾರೆ ಅವರು. ಅಂತಂದ್ರೆ
ಅವ್ರ ಹತ್ರ ಎಷ್ಟು ದುಡ್ಡಿರುತ್ತೋ ಅದ್ರಲ್ಲೇ ದಾನ ಅನ್ನೋದು ಮಾಡ್ತಾರೆ, ಇನ್ನೊಬ್ಬರಿಗೆ ಹೆಲ್ಪ್ ಅನ್ನೋದು ಮಾಡ್ತಾರೆ. ಅವರು ನಿಜವಾದ ಅದೃಷ್ಟವಂತರು. ಅಂತ ಕೆಲ್ಸಗಳು ಯಾರ್ ಮಾಡ್ತಾರೋ ಅವರು ಒಳ್ಳೆ ಒಳ್ಳೆ ಬಹಳ ಜಾಸ್ತಿ ಪುಣ್ಯವನ್ನು ಕಟ್ಕೊಂತಾರಂತೆ, ಒಳ್ಳೆ ಕರ್ಮಗಳನ್ನು ಕಟ್ಕೊಂತಾರೆ ಅವ್ರು. ಅಂತವ್ರು ನೆಕ್ಸ್ಟ್ ಜನ್ಮದಲ್ಲಿ ಜಾಸ್ತಿ ಜಾಸ್ತಿ ಉತ್ತಮ ಜನ್ಮಗಳನ್ನು ಹೊಂದುತ್ತಾರೆ. ಅವರು ಜಾಸ್ತಿ ಉತ್ತಮ ಜನ್ಮಗಳು ಹೊಂದಿದ್ದಾಗ ಏನಾಗುತ್ತೆ, ಅವ್ರ ಹತ್ರ ಜಾಸ್ತಿ ದುಡ್ಡಿರುತ್ತೆ. ಜಾಸ್ತಿ ದುಡ್ಡಿದ್ದಾಗ ಕೂಡ ಆ ವಿಷಯವನ್ನು ಆ ಗುಣವನ್ನು ಅವ್ರು ಮರ್ತಿರಂಗಿಲ್ಲ. ಆ ಒಂದು ದುಡ್ಡನ್ನು ಸದುಪಯೋಗ ಮಾಡ್ಕೊಂತಾರೆ. ಅಂತಂದ್ರೆ ಯಾರಿಗೆ ಹೆಲ್ಪ್ ಬೇಕೋ ಅವರಿಗೆ ದಾನ ಮಾಡೋದು, ಕೊಡೋದು, ಹೆಲ್ಪ್ ಮಾಡೋದು, ತರತರವಾಗಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇನ್ನೂ ಉನ್ನತವಾದ ಪುಣ್ಯವನ್ನು ಅವರು ಸಂಪಾದನೆ ಮಾಡ್ಕೊಂಬಕ್ಕೆ ಅವರು ಅರ್ಹರಾಗ್ತಾರೆ ಅಷ್ಟೇ. ಅದು ಅರ್ಹತೆ ಎಲ್ಲ ಅವರು ಸೆಲ್ಫ್ ಏನ್ ಮಾಡ್ಕೊಂತಾರೆ ಅದ್ರ ಮೇಲೆ ಈ ಅರ್ಹತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಆದ್ರೆ ನಾವ್ ಅನ್ಕೊಂತೀವಿ ಈ ಬಡತನದಲ್ಲಿ ಹುಟ್ಟುವುದೇ ಒಂದು ಪಾಪ, ಆ ಒಂದು ದುರದೃಷ್ಟ ಅಂತ ಅನ್ಕೊಂತೀವಿ. ಆದ್ರೆ ಆ ಒಂದು ಬಡತನ ಅನ್ನೋದು, ಆ ಕಷ್ಟ ಅನ್ನೋದು, ಆ ಸಿಚುವೇಶನ್ ಅನ್ನೋದು ಆ ಒಂದು ಆತ್ಮಕ್ಕೆ ಆತ್ಮ ಪರಿಣಿತಿಯಲ್ಲಿ ಆ ಒಂದು ಆತ್ಮಕ್ಕೆ ಆ ಸಿಚುವೇಶನ್ಗಳು ಬೇಕು. ಅದಕ್ಕಾಗಿ ಅದು ಕ್ರಿಯೇಟ್ ಆಗಿದೆ. ಅಂತ ಒಂದು ಆಟಂಕಗಳನ್ನು ಕೂಡ ಅವರು ದಾಟ್ಕೊಂಡು ಯಾರು ಹೋಗ್ತಾರೋ ಅವರು ಬೇಗ ಪರಿಣಿತಿಯನ್ನು ಅಂತಾರೆ. ಯಾಕಂದ್ರೆ ಅಲ್ಲಿ ಲೆಸನ್ ಕಲಿಬೇಕಾಗಿತ್ತು, ಕಲ್ತರು, ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡ್ತಾರ ಅವ್ರು. ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಅದನ್ನ ಪರಿಣಿತಿಗೆ ಸ್ಟೆಪ್ಸ್ ಏರಗೋಸ್ಕರ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ಸತ್ಯವನ್ನು ಅವ್ರು ತಿಳ್ಕೊಂಡಿದ್ರೆ ಮಾತ್ರ ಈಸಿಯಾಗಿ ಅದನ್ನ ದಾಟಕ ಕಷ್ಟ ಆಗಲ್ಲ. ಅವಾಗ ಆಕ್ಸೆಪ್ಟೆನ್ಸಿ ಬರ್ತದೆ. ಆದ್ರೆ ಅದಕ್ಕೆ ಎಷ್ಟೋ ಧೈರ್ಯ ಬೇಕು, ಎಷ್ಟೋ ಸಾಹಸ ಬೇಕು. ಈ ಒಂದು ಗುಂಡೆ ಧೈರ್ಯ ಅಂತಾರಲ್ಲ, ಅಂದ್ರೆ ಆ ಒಂದು ಅವ್ರ ಹೃದಯದಲ್ಲಿ ಎಷ್ಟೋ ಕಾನ್ಫಿಡೆನ್ಸ್ ಬೇಕು, ಧೈರ್ಯ ಬೇಕು, ಒಂದು ದೃಢವಾದ ಸಂಕಲ್ಪ ಬೇಕಾಗುತ್ತೆ. ಅವಾಗ ಅವರು ವಿಜಯವನ್ನು ಸಾಧಿಸ್ತಾರೆ. ವಿಜಯವನ್ನು ಸಾಧಿಸಿದ ನಂತರ ಅವರು ಅವರ ಒಂದು ಜಾತಿಗೆ ಒಂದು ನಾಯಕರಾಗ್ತಾರೆ. ಅಂತ ಒಂದು ಎಷ್ಟೋ ಪರ್ಸನಾಲಿಟೀಸ್ ನಾವು ನೋಡ್ತೀವಿ. ಅವರು ಇದಕ್ಕೆ ಒಂದು ನಾಯಕರಾಗ್ಬಿಡ್ತಾರೆ. ಅವರು ಆ ಜನ್ಮದಲ್ಲಿ ಒಳ್ಳೆ ಕರ್ಮಗಳನ್ನು ಅವರು ಹೊಂದಿ ನಾಯಕರಾಗಿ ಕೇವಲ ತಾನು ಪರ್ಸನಲಿ ಡೆವಲಪ್ ಆಗದೆ ವೈಯಕ್ತಿಕವಾಗಿ ಕೇವಲ ಅವರು ಪರಿಣಿತಿಯನ್ನು ಹೊಂದದೊಂದೇ ಅಲ್ಲ, ಅವರು ಜಾತಿಯ ಪರಿಣಿತಿ ಕೂಡ ದೋಹದವಾಗ್ತಾರೆ. ಅಂತ ಜನ್ಮಗಳನ್ನು ಅವರು ನೆಕ್ಸ್ಟ್ ತಗೊಂತಾರೆ. ಈ ಜನ್ಮದಲ್ಲೇ ಆ ಒಂದು ದುರದೃಷ್ಟಕರ ಅಲ್ಲಿ ಏನು ಹೆಸರು ಬಿದ್ದಿದೆ ಅಲ್ಲ, ದುರದೃಷ್ಟವಂತ ಅಂತ, ಆ ಒಂದು ಲೇಬಲ್ ಅನ್ನ ಕೂಡ ಕ್ರಾಸ್ ಮಾಡಿ ಅವರು ಸಾಧಿಸಿ ತೋರಿಸಿ ಅವ್ರ ಜಾತಿಗೆ ನಾಯಕರಾಗಿ ಜಾತಿಯ ಉನ್ನತಿಗಾಗಿ ಮತ್ತೆ ಕೆಲಸ ಮಾಡ್ತಾರೆ. ಅಂತವ್ರ ಪರಿಣಿತಿ ಇನ್ನೂ ವೇಗವಾಗುತ್ತೆ. ಸೊ ಅದೃಷ್ಟ ದುರದೃಷ್ಟ ಅನ್ನೋದು ನಮ್ಮ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನ ಒಂದು ಕ್ವಶನ್ ತಗೊಳ್ಳೋಣ ಮಾಸ್ಟರ್. ಸ್ವಲ್ಪ ಕೆಲವು ಜಾತಿಗಳಲ್ಲಿ ಫೇರ್ ಆಗಿ ಹುಡ್ತಾರೆ. ಅಂದ್ರೆ ಬಿಳಿ ಜಾತಿಗಳು, ಕಪ್ಪು ಜಾತಿಗಳು ಅಂತ ಫಸ್ಟ್ ಇಂದ ನಮ್ಮ ಹತ್ರ ಇದೆ ಇದು ಈ ಕಾನ್ಸೆಪ್ಟ್. ಬಿಳಿ ಜಾತಿಗಳು, ಕಪ್ಪು ಜಾತಿಗಳು ಎರಡು ಇದೆ. ಬಹಳ ಕಾನ್ಫ್ಲಿಕ್ಟ್ಸ್ ಇದಾವೆ ಇದರಲ್ಲಿ. ಅವರು ಬಿಳಿ ಜಾತಿಗಳಲ್ಲಿ ಹುಟ್ಟಿದವರು ಉನ್ನತ ಸ್ಥಾನದಲ್ಲಿ ಇದ್ದವ್ರು ಅಂತ ಅರ್ಥನಾ, ಅಂದ್ರೆ ಪರಿಣಿತಿನಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ಅರ್ಥನಾ, ಕಪ್ಪುಗಿರವರೆಲ್ಲ ಕೆಳಗಿನ ಸ್ಥಾನದಲ್ಲಿ ಇದ್ದಾರೆ ಅಂತ ಅರ್ಥನಾ? ಅಂದ್ರೆ ಪರಿಣಿತಿ ಜಾಸ್ತಿ ಹೊಂದಿರ್ತಾರ ಬಿಳಿ ಅಂದ್ರೆ ಇವಾಗ ಅಮೆರಿಕನ್ಸ್ ವೆಸ್ಟರ್ನ್ ಕಂಟ್ರೀಸ್, ಈಸ್ಟರ್ನ್ ಕಂಟ್ರೀಸ್ ಅಂತಿದೆ. ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಎಲ್ಲಾ ಫೇರ್ ಆಗಿರ್ತಾರೆ, ಬಿಳಿ ಬಣ್ಣದಿಂದಿರ್ತಾರೆ. ಅದೇ ಈ ಒಂದು ಸೌತ್ ಆಫ್ರಿಕಾ ಸೈಡ್ ಹೋದ್ರೆ ಫುಲ್ ಬ್ಲಾಕ್ ಆಗಿರ್ತಾರೆ, ಅಂದ್ರೆ ಕಪ್ಪು ಬಣ್ಣದಲ್ಲಿ ಇರ್ತಾರೆ. ಅವರು ಕೆಳಗಿನ ಮಟ್ಟದಲ್ಲಿ ಇದ್ದಂಗನ ಅಂತ ಕೇಳ್ತಾರೆ. ಸೊ ಅದಕ್ಕಾಗಿ ಒಳ್ಳೆ ಆನ್ಸರ್ ಹೇಳ್ತಾರೆ ಗುರುಗಳು. ಅದನ್ನ ನಾವು ನಾಳೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಟೈಮ್ ಆಗ್ಬಿಟ್ಟಿದೆ.
ಸೊ ಈ ಒಂದು ಇವತ್ತಿನ ಸೆಷನ್ ಅನ್ನು ನಡೆಸ್ಕೊಟ್ಟು ಜ್ಞಾನವನ್ನು ಕೊಟ್ಟಿದ್ದ ಮಾಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಮತ್ತೆ ನಾಳೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.